Hello friends, I, Ravindra Sharma TV, Associate Professor in the subject of History, working at Government First Grade Women's College, Tumkur, now going to present a video on Prime Minister Rajiv Gandhi. Rajiv Gandhi. Rajiv was the 6th Prime Minister of India from 31st October 1984 to 2nd December 1989. He took office after the assassination of his mother, then Prime Minister Indira Gandhi. Early life and career. Rajiv Gandhi was born in Mumbai on 20th August 1944 to Indira Gandhi and Feroz Gandhi. He was admitted to the Doon School at Dehradun in 1954. ನಮಗೆ ಗೊತ್ತಿದೆ ರಾಜೀವ್ ಗಾಂಧಿಯವರು ಭಾರತದ 6ನೇ ಪ್ರಧಾನಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ ವ್ಯಕ್ತಿ. ಅವರ ಅಧಿಕಾರಾವಧಿ ಪ್ರಧಾನಮಂತ್ರಿಯಾಗಿ 1984ರ ಅಕ್ಟೋಬರ್ 31ರಿಂದ 1989ರ ಡಿಸೆಂಬರ್ 2ನೇ ತಾರೀಕಿನವರೆಗೆ ಇದ್ದಿದ್ದನ್ನು ನಾವು ಗಮನಿಸಬಹುದು. ತಮ್ಮ ತಾಯಿಯಾಗಿದ್ದ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯಾದ ಬಳಿಕ ರಾಜೀವ್ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯ ಸ್ಥಾನವನ್ನು ಅಲಂಕರಿಸಿತ್ತು. ರಾಜೀವ್ ಗಾಂಧಿಯವರು ಹುಟ್ಟಿದ್ದು 1944ನೇ ವರ್ಷದ ಆಗಸ್ಟ್ ತಿಂಗಳ 20ನೇ ತಾರೀಕು. ಹುಟ್ಟಿದ್ದು ಮುಂಬೈ ಮಹಾನಗರದಲ್ಲಿ. ಅವರ ತಂದೆ ಫೆರೋಜ್ ಗಾಂಧಿ ಮತ್ತು ತಾಯಿ ಇಂದಿರಾ ಗಾಂಧಿ ಇಬ್ಬರು ಸಹ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗೆ ಇಂದಿರಾ ಗಾಂಧಿಯವರು ಮುಂದೆ ಪ್ರಧಾನಮಂತ್ರಿಯಾದಂಥವರು. ರಾಜೀವ್ ಗಾಂಧಿಯವರ ತಾತ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರು. ಹಾಗೆ ಅವರ ಮುತ್ತಾತ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾಗಿದ್ದಂತಹ ಮೋತಿಲಾಲ್ ನೆಹರೂರವರು. ಹೀಗೆ ಹೋರಾಟ ಮತ್ತು ಅಧಿಕಾರಸ್ಥ ಕುಟುಂಬದಿಂದಲೇ ಬಂದಂಥವರು ರಾಜೀವ್ ಗಾಂಧಿಯವರು. ಡೆಹ್ರಾಡೂನ್ನಲ್ಲಿ ಇರತಕ್ಕಂತಹ ಸುಪ್ರಸಿದ್ಧ ಡೂನ್ ಸ್ಕೂಲ್ನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದನ್ನು ನಾವು ಗಮನಿಸಬಹುದು. Rajiv was also educated at the International Boarding School in Switzerland. From 1962 to 1965, he studied engineering at Trinity College, Cambridge, but did not obtain a degree. In 1966, he began a course in mechanical engineering at Imperial College, London, but did not complete it either. ಗಾಂಧಿ ರಿಯಲಿ ವಾಸ್ ನಾಟ್ ಸ್ಟೂಡಿಯಸ್ ಎನಫ್. ಇನ್ನು ರಾಜೀವ್ ಗಾಂಧಿಯವರ ಶಿಕ್ಷಣವನ್ನು ನೋಡ್ಲಿಕ್ಕೆ ಹೋದ್ರೆ ಭಾರತದಲ್ಲಿ ಅಭ್ಯಾಸವನ್ನ ಮುಗಿಸಿದ ಬಳಿಕ ಅವರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಮುಂದುವರಿಸಿದ್ದನ್ನ ಕಾಣ್ತೀವಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರತಕ್ಕಂತಹ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅವರು ಅಭ್ಯಾಸವನ್ನು ಮಾಡಿದರು 1962ರಿಂದ 65ರವರೆಗೆ. ಅವರು 1962ರಿಂದ 65ರವರೆಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಭ್ಯಾಸ ಮಾಡಿದರು. ಟ್ರಿನಿಟಿ ಕಾಲೇಜ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಸೇರಿದ್ದು. ಆದರೆ ತಮ್ಮ ಇಂಜಿನಿಯರಿಂಗ್ ಡಿಗ್ರಿಯನ್ನು ಪೂರ್ಣಗೊಳಿಸ್ತಿಲ್ಲ. ಹಾಗೆಯೇ 1966ರಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡ್ರು ಸಹ ಅದು ಸೇರಿದ್ದು ಇಂಪೀರಿಯಲ್ ಕಾಲೇಜ್ ಲಂಡನ್ನಲ್ಲಿ. ಆ ಒಂದು ಡಿಗ್ರಿಯನ್ನು ಸಹ ಮುಗಿಸ್ಲಿಲ್ಲ. ಅಂದರೆ ಇಂಜಿನಿಯರಿಂಗ್ ಡಿಗ್ರಿಯನ್ನು ಅವರು ಕೊನೆಗೂ ಕಂಪ್ಲೀಟ್ ಮಾಡಿಕೊಳ್ದಲೇ ಭಾರತಕ್ಕೆ ಹಿಂದಿರುಗಿ ಬಂದಿದ್ದನ್ನು ಕಾಣ್ತೀವಿ. ರಾಜೀವ್ ಗಾಂಧಿಯವರು ಶಿಕ್ಷಣವನ್ನು ಪಡೆಯೋದ್ರಲ್ಲಿ ಅಂತಹ ಮಹಾನ್ ಚಾಣಾಕ್ಷ ಅಥವಾ ಬುದ್ಧಿವಂತ ಏನೂ ಇರಲಿಲ್ಲ. Gandhi returned to India in 1966, the year his mother became Prime Minister. He went to Delhi and became a member of the Flying Club, where he was trained as a pilot. In 1970, he was employed as a pilot by Indian Airlines. He did not exhibit any interest in joining politics. In 1968, he married Sonia Gandhi, Hedwig Antonio Albina Moino. Their first child, Rahul Gandhi, was born in 1970, and in 1972, the couple had a daughter, Priyanka Gandhi.
ಇನ್ನು ರಾಜೀವ್ ಗಾಂಧಿಯವರು 1966ರಲ್ಲಿ ಭಾರತಕ್ಕೆ ಹಿಂದಿರುಗಿದ್ರು. ಅದೇ ವರ್ಷ ಅವರ ತಾಯಿ ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದನ್ನ ನಾವು ಗಮನಿಸಬಹುದು. ರಾಜೀವ್ ಗಾಂಧಿಯವರು ದೆಹಲಿನಲ್ಲಿ ಇರತಕ್ಕಂತಹ ಫ್ಲೈಯಿಂಗ್ ಕ್ಲಬ್ನ ಮೆಂಬರ್ ಆಗಿ ಮಾರ್ಪಟ್ಟರು. ಮತ್ತೆ ಅಲ್ಲೇ ತರಬೇತಿಯನ್ನ ಪಡ್ಕೊಂಡ್ರು. ಪೈಲಟ್ ತರಬೇತಿಯನ್ನು ಪಡ್ಕೊಂಡಿದ್ದನ್ನ ಗಮನಿಸ್ತೀವಿ. 1970ರಲ್ಲಿ ಅವರು ಇಂಡಿಯನ್ ಏರ್ಲೈನ್ಸ್ನ ಪೈಲಟ್ ಆಗಿ ನೇಮಕಾತಿಯನ್ನು ಸಹ ಹೊಂದಿದ್ರು. ಆರಂಭದಲ್ಲಿ ರಾಜೀವ್ ಗಾಂಧಿಯವರು ರಾಜಕೀಯಕ್ಕೆ ಸೇರೋದಕ್ಕೆ ಯಾವುದೇ ರೀತಿಯ ಒಂದು ಆಸಕ್ತಿಯನ್ನು ಅವರು ತೋರಿಸಿರಲಿಲ್ಲ. 1968ರಲ್ಲಿ ಅವರು ಇಟಲಿಯ ಸೋನಿಯಾ ಗಾಂಧಿಯವರನ್ನ ವಿವಾಹವಾದರು. ಸೋನಿಯಾ ಗಾಂಧಿಯವರ ನಿಜವಾದ ಹೆಸರು ಎಡ್ವಿಗ್ ಆಂಟೋನಿಯೋ ಆಲ್ಬಿನಾ ಮಾಯಿನೋ ಅಂತಕ್ಕಂಥದ್ದು. ವಿವಾಹದ ಬಳಿಕ ಅವರು ಸೋನಿಯಾ ಗಾಂಧಿ ಅಂತ ಹೆಸರನ್ನ ಬದಲಾಯಿಸಿಕೊಂಡ್ರು. ಅವರ ಮೊದಲ ಮಗ ರಾಹುಲ್ ಗಾಂಧಿ ಹುಟ್ಟಿದ್ದು 1970ರಲ್ಲಿ, ಮತ್ತೆ ಮಗಳು ಪ್ರಿಯಾಂಕಾ ಗಾಂಧಿ ಹುಟ್ಟಿದ್ದು 1972ನೇ ವರ್ಷದಲ್ಲಿ. Entry into politics. On 23rd June 1980, Rajiv's younger brother Sanjay Gandhi died unexpectedly in an aeroplane crash. Rajiv returned from London to Delhi and cremated Sanjay's body. Rajiv entered politics on 16th February 1981. During this time, he was still an employee of Indian Airlines, Air India. Participation in active politics. In 1981, he won the Amethi constituency seat, defeating Lokdal candidate Sharad Yadav. ಇನ್ನು ಅವರು ರಾಜಕೀಯಕ್ಕೆ ಹೇಗೆ ಬಂದರು ಅಂತ ಹೇಳಿ ಗಮನಿಸ್ಲಿಕ್ಕೆ ಹೋದ್ರೆ ನಮಗೆ ಗೊತ್ತಿದೆ. 1980ನೇ ವರ್ಷದ ಜೂನ್ ತಿಂಗಳ 23ನೇ ತಾರೀಕು ರಾಜೀವ್ ಗಾಂಧಿಯವರ ಕಿರಿಯ ಸಹೋದರ ಸಂಜಯ್ ಗಾಂಧಿಯವರು ದೆಹಲಿನಲ್ಲಿ ವಿಮಾನ ಹಾರಾಟವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ದುರಂತಕ್ಕೆ ಈಡಾಗಿ ಮರಣವನ್ನ ಹೊಂದಿದ್ರು. ಆ ಒಂದು ಸನ್ನಿವೇಶದಲ್ಲಿ ಲಂಡನ್ನಲ್ಲಿದ್ದ ರಾಜೀವ್ ಗಾಂಧಿಯವರು ಭಾರತಕ್ಕೆ ಧಾವಿಸಿ ಬಂದರು. ಸಂಜಯ್ ಗಾಂಧಿಯವರ ಅಂತ್ಯ ಸಂಸ್ಕಾರದಲ್ಲಿ ಅವರು ಭಾಗಿಯಾದರು. ಮತ್ತೆ ರಾಜಕೀಯ ಪ್ರವೇಶವನ್ನ, ತಾಯಿಯ ಒತ್ತಾಸೆಯ ಮೇರೆಗೆ ರಾಜಕೀಯ ಪ್ರವೇಶವನ್ನ ಪಡೆದರು. 1981ರ ಫೆಬ್ರವರಿ 16ನೇ ತಾರೀಕು ನಡೆದಂತಹ ಅಮೇಥಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ತಮ್ಮ ವಿರೋಧಿಯಾಗಿದ್ದಂತಹ ಲೋಕದಳದ ಶರದ್ ಯಾದವ್ ಅವರನ್ನ ಸೋಲಿಸಿ ರಾಜೀವ್ ಗಾಂಧಿ ಭಾರತದ ಪಾರ್ಲಿಮೆಂಟ್ನ ಸದಸ್ಯರಾಗಿ ಆಯ್ಕೆಯಾದರು. As Prime Minister of India, Rajiv Gandhi was in West Bengal when Indira Gandhi was assassinated on 31st October 1984 by two of her six bodyguards, Satwant Singh and Beant Singh, to avenge the military attack on the Golden Temple during Operation Blue Star. President Zail Singh pressed Rajiv to succeed his mother as Prime Minister within hours of her murder. ಪ್ರಧಾನಮಂತ್ರಿಯಾದದ್ದು ಸಹ ಒಂದು ಆಕಸ್ಮಿಕವಾದಂತಹ ಸನ್ನಿವೇಶದಲ್ಲಿ. ನಮಗೆ ಗೊತ್ತಿದೆ 1984ರ ಅಕ್ಟೋಬರ್ 31ನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿಯವರು, ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ತಮ್ಮ ಇಬ್ಬರು ಸಿಖ್ ಅಂಗರಕ್ಷಕರಾದಂತಹ ಸತ್ವಂತ್ ಸಿಂಗ್ ಮತ್ತು ಬೇಆನ್ ಸಿಂಗ್ ಅವರ ದಾಳಿಗೆ ತುತ್ತಾಗಿ ಅವರು ಹುತಾತ್ಮರಾಗಿದ್ದನ್ನ, ಮರಣ ಹೊಂದಿದ್ದನ್ನ ನಾವು ಗಮನಿಸಬಹುದು. ಯಾಕೆ ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ, ಗೋಲ್ಡನ್ ಟೆಂಪಲ್ ಮೇಲೆ, ಸಿಖ್ಖರ ಪವಿತ್ರ ಧಾರ್ಮಿಕ ಕೇಂದ್ರದ ಮೇಲೆ ಇಂದಿರಾ ಗಾಂಧಿಯವರು ಆಪರೇಷನ್ ಬ್ಲೂ ಸ್ಟಾರ್ ಹೆಸರಿನಲ್ಲಿ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿದ್ರು. ಉಗ್ರಗಾಮಿಗಳನ್ನು ಹೊರಹಾಕ್ಲಿಕ್ಕೋಸ್ಕರ, ಅದರ ಸೇಡಿಗೋಸ್ಕರ ಈ ಸಿಖ್ ಭಯೋತ್ಪಾದಕರು ಅಥವಾ ಸಿಖ್ ಬಾಡಿಗಾರ್ಡ್ಗಳೇನಿದ್ರು ಅವರು ಇಂದಿರಾ ಗಾಂಧಿಯವರನ್ನ ಕೊಂದದ್ದು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಪಶ್ಚಿಮ ಬಂಗಾಳದಲ್ಲಿದ್ದರು. ಸುದ್ದಿ ತಿಳಿತಡಿಕೆ ಧಾವಿಸಿ ಬಂದರು ದೆಹಲಿಗೆ. ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ಜ್ಞಾನಿ ಜೈಲ್ ಸಿಂಗ್ ಅವರು ಪ್ರಧಾನಮಂತ್ರಿಯ ಹುದ್ದೆಯನ್ನು ವಹಿಸಿಕೊಳ್ಳೋ ಹಾಗೆ ರಾಜೀವ್ ಗಾಂಧಿಯವರ ಮೇಲೆ ಒತ್ತಡ ಹಾಕಿದ್ರಿಂದ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯ ಅಧಿಕಾರ ವಹಿಸಿಕೊಂಡ್ರು ತಮ್ಮ ತಾಯಿಯ ಮರಣದ ಕೆಲವೇ ಗಂಟೆಗಳಲ್ಲಿ. Soon after assuming office, Rajiv Gandhi asked President Zail Singh to dissolve parliament and hold fresh elections, as the Lok Sabha had completed its 5-year term.
Congress party won a landslide victory with the largest majority in history of the Indian Parliament with 477 out of 542 seats, giving Rajiv absolute control of government. Rajiv took his oath on 31st December 1984. At 40, he was the youngest Prime Minister of India. ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದ ಹಾಗೆ ರಾಜೀವ್ ಗಾಂಧಿಯವರು ಪ್ರೆಸಿಡೆಂಟ್ ಗ್ಯಾನಿ ಜೈಲ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ರು. ಮತ್ತೆ ಪಾರ್ಲಿಮೆಂಟ್ ಅನ್ನ ಡಿಸಾಲ್ವ್ ಮಾಡಿ ದೇಶದ ಪಾರ್ಲಿಮೆಂಟ್ಗೆ ಹೊಸದಾಗಿ ಚುನಾವಣೆಗಳನ್ನ ಏರ್ಪಡಿಸೋ ಹಾಗೆ ಅವರು ಬೇಡಿಕೆಯನ್ನ ಇಟ್ಟಿದ್ದನ್ನ ಕಾಣ್ತೀವಿ. ಯಾಕಂದ್ರೆ ಡಿಸೆಂಬರ್ಗೆ ಹಿಂದಿನ ಲೋಕಸಭೆಯ ಅವಧಿ ಮುಕ್ತಾಯವನ್ನ ಕಾಡ್ತಾ ಇತ್ತು. ಹಾಗಾಗಿ ರಾಜೀವ್ ಗಾಂಧಿಯವರು ಹೊಸ ಚುನಾವಣೆಗಳಿಗಾಗಿ ಬೇಡಿಕೆಯನ್ನು ಇಟ್ಟರು. ಮತ್ತೆ ಸಂಭವಿಸಿದಂತಹ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಯವರ ನೇತೃತ್ವದ ಭಾರತೀಯ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವದಂತಹ ಯಶಸ್ಸನ್ನು ಕಾಣ್ತು. 542 ಕ್ಷೇತ್ರಗಳ ಪೈಕಿ 477 ಸ್ಥಾನಗಳನ್ನು ವಶಪಡಿಸಿಕೊಂಡು ಭಾರಿ ಬಹುಮತವನ್ನು ಗಳಿಸಿಕೊಂಡ್ರು ರಾಜೀವ್ ಗಾಂಧಿಯವರು. ಇದರಿಂದಾಗಿ ರಾಜೀವ್ ಗಾಂಧಿಯವರಿಗೆ ಸರ್ಕಾರದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ಸಿಕ್ಕಿದ್ದನ್ನ ಕಾಣ್ತೀವಿ. ರಾಜೀವ್ ಗಾಂಧಿಯವರು ಡಿಸೆಂಬರ್ ತಿಂಗಳ 31ನೇ ತಾರೀಕು 1984ರಲ್ಲಿ 2ನೆಯ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಪೂರ್ಣಾವಧಿಯ ಅಧಿಕಾರ. ಆಗ ಅವರ ವಯಸ್ಸು 40 ವರ್ಷಗಳಾಗಿದ್ದು, ಹಾಗಾಗಿ ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಅಂತಕ್ಕಂಥ ಗೌರವ ಅವ್ರಿಗೆ ದೊರೆತಿದ್ದನ್ನ ಇವತ್ತಿಗೂ ಅದು ಹಾಗೆ ಮುಂದುವರೆದಿರ್ತಕ್ಕಂಥದನ್ನ ನಾವು ಗಮನಿಸ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಆರ್ ಇಂಟರ್ನಲ್ ರಿಫಾರ್ಮ್ಸ್ ಆಫ್ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿಯವರ ಆಡಳಿತ ಸುಧಾರಣೆಗಳು ಅಥವಾ ಆಂತರಿಕ ಸುಧಾರಣೆಗಳು ಅನ್ನೋದನ್ನ ಗಮನಿಸಬಹುದು. ಹಿಯರ್ ಆರ್ ಸಮ್ ಆಫ್ ದ ಅಚೀವ್ಮೆಂಟ್ಸ್ ಆಫ್ ರಾಜೀವ್ ಗಾಂಧಿ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. Anti-Defection Law. Rajiv Gandhi's first action as Prime Minister was passing the Anti-Defection Law in January 1985. It is known as 52nd Amendment of the Indian Constitution. According to this law, an elected member of Parliament or Legislative Assembly could not join an opposition party until the next election. That means a candidate elected a member should not cross over the party. If he want to change the party, he should resign his post first, face the election, and then only he became the member of other party. ನೋಡಿ, ರಾಜೀವ್ ಗಾಂಧಿಯವರ ಆಡಳಿತಾತ್ಮಕ ಸುಧಾರಣೆ ಅಥವಾ ಒಳಾಡಳಿತ ಸುಧಾರಣೆಗಳಲ್ಲಿ ನಾವು ಮೊದಲಿಗೆ ಗಮನಿಸತಕ್ಕಂಥದ್ದು ಪಕ್ಷಾಂತರ ನಿಷೇಧ ಕಾಯಿದೆ ಅಂತಕ್ಕಂಥದ್ದನ್ನ. ಇದು ಭಾರತೀಯ ಸಂವಿಧಾನಕ್ಕೆ ಮಾಡಿದಂತಹ 52ನೆಯ ತಿದ್ದುಪಡಿ. ಇದು 1985ರ ಜನವರಿ ತಿಂಗಳಲ್ಲಿ ಮಾಡಿದ್ದು. ಈ ಒಂದು ತಿದ್ದುಪಡಿಯ ಮೂಲಕ ಭಾರತದ ಪಾರ್ಲಿಮೆಂಟ್ ಅಥವಾ ರಾಜ್ಯಗಳ ಶಾಸನ ಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ಸದಸ್ಯರು ತಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಾಗ್ಲಿ ಅಥವಾ ಪಕ್ಷಕ್ಕೆ ವಿರುದ್ಧವಾಗಿ ಮತದಾನವನ್ನ ಮಾಡ್ಲಿಕ್ಕಾಗ್ಲಿ ಅಥವಾ ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರವನ್ನ ಮಾಡೋದಕ್ಕಾಗ್ಲಿ ಅವಕಾಶ ಇಲ್ದಾಗಾಯ್ತು. ಒಬ್ಬ ಸದಸ್ಯ ತಾನು ಆಯ್ಕೆಯಾದ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರ್ತೀನಿ ಅನ್ನೋದಾದ್ರೆ ಮೊದಲು ತನ್ನ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊಸದಾಗಿ ಚುನಾವಣೆಗಳನ್ನ ಎದುರಿಸಿ ಅನಂತರ ಬೇರೆ ಪಕ್ಷಕ್ಕೆ ಸೇರ್ಪಡೆ ಹೊಂದೋದಕ್ಕೆ ಮಾತ್ರ ಅವಕಾಶ ಇತ್ತು. ಇನ್ನು ಲೋಕ್ ಅದಾಲತ್ ಅನ್ನ, ಪೀಪಲ್ಸ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ದನ್ನ ಕಾಣ್ತೀವಿ. ಲೋಕ್ ಅದಾಲತ್ ಆರ್ ಪೀಪಲ್ ಕೋರ್ಟ್ ವಾಸ್ ಕ್ರಿಯೇಟೆಡ್ ಅಂಡರ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಆಫ್ 1987 with a statutory status for using alternative dispute redressal mechanisms. The first Lok Adalat was held in Chennai in 1986. It is a form where cases pending on panchayat or at a pre-litigation stage in a court of law are settled. Under this act, the award decision made by the Lok Adalats is deemed to be a civil court case and is final and binding on all parties. No appeal against such an award
lies before any court of law. If the parties are not satisfied with the award of the Lok Adalat, though there is no provision for an appeal against such an award, they are free to initiate litigation by approaching the court of appropriate jurisdiction. Section 22B of the Legal Services Authorities Act 1987 provides for the establishment of permanent Lok Adalats PLA for exercising jurisdiction in respect of one or more public utility services. Lok Adalats are constituted at national, state, district and ತಾಲೂಕ್ ಲೆವೆಲ್ಸ್. ನೋಡಿ, ರಾಜೀವ್ ಗಾಂಧಿ ಅವರ ಸಾಧನೆಯಲ್ಲಿ ಇದು ಸಹ ಒಂದು ಲೋಕ್ ಅದಾಲತ್ ಅನ್ನ, ಜನತಾ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿದ್ದು. ಈ ಲೋಕ್ ಅದಾಲತ್ ಅನ್ನ ಅವರು ಸ್ಥಾಪನೆ ಮಾಡಿದ್ದು 1987ರ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥದ್ದೇನಿತ್ತು ಆ ಕಾಯ್ದೆಯನ್ನ ಮಾಡಿದ್ದು. ಆ ಕಾಯ್ದೆಯ ಅಧೀನದಲ್ಲಿ ಲೋಕ್ ಅದಾಲತ್ ಅನ್ನ ಸ್ಥಾಪನೆ ಮಾಡಿದ್ದನ್ನ ಕಾಣ್ತೀವಿ. ಲೋಕ್ ಅದಾಲತ್ ಅಂತಕ್ಕಂಥದ್ದು ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆಯಾಗಿತ್ತು. ಸಾಂವಿಧಾನಿಕ ಮಾನ್ಯತೆಯನ್ನು ಪಡೆದಂತಹ ಸಂಸ್ಥೆ ಇದು. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಡ್ರೆಸಲ್ ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಿದ್ದು. ನ್ಯಾಯಾಲಯಗಳ ಹೊರತಾಗಿ ತೀರ್ಮಾನಗಳನ್ನ ಅಥವಾ ವಿವಾದಗಳನ್ನ ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆಯ ಭಾಗ ಇದು ಲೋಕ ಅದಾಲತ್. ಮೊದಲ ಲೋಕ ಅದಾಲತ್ ಅಂತಕ್ಕಂಥದ್ದು 1986ರಲ್ಲಿ ಚೆನ್ನೈ ನಗರದಲ್ಲಿ ನಡೆದಿದ್ದನ್ನ ಕಾಣ್ತೀವಿ. ಹಾಗೇನೆ ಈ ಲೋಕ್ ಅದಾಲತ್ ಅಂತಕ್ಕಂಥದ್ದೇನಿದೆ ಅದು ಪಂಚಾಯತ್ ಹಂತದಲ್ಲಿ ಪೆಂಡಿಂಗ್ ಇರ್ತಕ್ಕಂತಹ ಕೇಸ್ಗಳನ್ನ ಅಥವಾ ನ್ಯಾಯಾಲಯಗಳಲ್ಲಿ ಪ್ರೀ ಲಿಟಿಗೇಷನ್ ರೂಪದಲ್ಲಿ ಇರ್ತಕ್ಕಂತಹ ಹಂತದಲ್ಲಿ ಇರ್ತಕ್ಕಂತಹ ಕೇಸ್ಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಜನತಾ ನ್ಯಾಯಾಲಯ ವ್ಯವಸ್ಥೆಯಾಗಿದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಕೊಟ್ಟಂಥದ್ದು ಲೋಕ್ ಅದಾಲತ್ನಲ್ಲಿ ಕೊಟ್ಟಂತಹ ತೀರ್ಮಾನಗಳನ್ನ ಎರಡೂ ಪಕ್ಷಗಳವರು ಒಪ್ಕೊಳ್ಬೇಕಾಗಿತ್ತು. ಅದನ್ನ ಅಪೀಲ್ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಮೇಲಿನ ಕೋರ್ಟ್ಗಳಿಗೆ ಅಪೀಲ್ ಹೋಗೋದಕ್ಕೆ. ಆದರೆ ಒಂದು ವೇಳೆ ಕೊಟ್ಟಂತಹ ತೀರ್ಮಾನ ಒಪ್ಪಿಗೆ ಆಗದಲೇ ಹೋದಾಗ ಕೋರ್ಟ್ಗಳನ್ನ ಅಪ್ರೋಚ್ ಮಾಡಿ ಹೊಸದಾಗಿ ಅಲ್ಲಿ ದಾವೆಯನ್ನ ಹೂಡೋದಕ್ಕೆ ಅವಕಾಶ ಇದ್ದಿದ್ದನ್ನ ನಾವು ಕಾಣ್ತೀವಿ. ಅಪೀಲ್ ಅಲ್ಲ, ಹೊಸದಾಗಿ ದಾವೆ ಅಂತಕ್ಕಂಥದ್ದು. ಈ ಒಂದು ಲೋಕ ಅದಾಲತ್ ಕಾಯ್ದೆಯ 22B ಸೆಕ್ಷನ್ ಏನಿದೆ ಅದು ಹೇಳ್ತಕ್ಕಂಥದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಪರ್ಮನೆಂಟ್ ಲೋಕ ಅದಾಲತ್ ಅಂತಕ್ಕಂಥದ್ದನ್ನ, ಖಾಯಂ ಲೋಕ್ ಅದಾಲತ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದನ್ನ ಕಾಣ್ತೀವಿ. ಹಾಗೆ ಲೋಕ ಅದಾಲತ್ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಏರ್ಪಟ್ಟಿದ್ದನ್ನ ನಾವು ಕಾಣ್ತೀವಿ. ತುಂಬಾ ಉತ್ತಮವಾದಂತಹ ಕಾನೂನು ಸೇವಾ ಬಳಕೆ ಇದು. ಇನ್ನು ಎಕನಾಮಿಕ್ ಪಾಲಿಸಿ ಆಫ್ ರಾಜೀವ್ ಗಾಂಧಿಯನ್ನ ನೋಡೋದಾದ್ರೆ, ಅವರ ಒಂದು ಆರ್ಥಿಕ ನೀತಿಗಳನ್ನ ಗಮನಿಸೋದಾದ್ರೆ, he tried to liberalize the country's economy. He did so by providing incentives to make private production profitable. Subsidies were given to corporate companies to increase industrial production. Rajiv increased government support for science, technology and associated industries and reduced import quotas. Taxes and tariffs on technology-based industries, especially computers, airlines, defense and telecommunications. ರಾಜೀವ್ ಗಾಂಧಿ ಕಾಲದ ಆರ್ಥಿಕ ಬೆಳವಣಿಗೆಯನ್ನು ನಾವು ಗಮನಿಸಲಿಕ್ಕೆ ಹೋಗ್ತಾ ಇದ್ದೀವಿ. ರಾಜೀವ್ ಗಾಂಧಿಯವರು ರಾಷ್ಟ್ರದ ಅರ್ಥವ್ಯವಸ್ಥೆಯನ್ನ ಉದಾರೀಕರಣಗೊಳಿಸಲಿಕ್ಕೆ ಬಯಸಿದ್ದನ್ನ ನಾವು ಕಾಣ್ತೀವಿ. ಅದನ್ನ ಅವರು ಸಾಧನೆ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಪ್ರೈವೇಟ್ ಕಂಪನಿಗಳಿಗೆ ಸಾಕಷ್ಟು ಇನ್ಸೆಂಟಿವ್ಗಳನ್ನ, ಉತ್ತೇಜನದಾಯಕ ಅಂಶಗಳನ್ನ ನೀಡುವ ಮೂಲಕವಾಗಿ ಖಾಸಗಿ ಕಂಪನಿಗಳ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ಕೊಡ್ತಾ ಹೋಗಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗಿದ್ದನ್ನ ಕಾಣಬಹುದು ಇವ್ರ ಕಾಲದಲ್ಲಿ. ಹಾಗೆಯೇ ರಾಜೀವ್ ಗಾಂಧಿಯವರು ಸರ್ಕಾರದ
ಒಂದು ಸಪೋರ್ಟ್ ಅನ್ನ, ಸರ್ಕಾರದ ಒಂದು ಒತ್ತಾಸೆಯನ್ನ ವಿಜ್ಞಾನ, ತಂತ್ರಜ್ಞಾನ ಮತ್ತೆ ಸಂಬಂಧಿತ ಕೈಗಾರಿಕೆಗಳಿಗೆ ನೀಡಿದ್ದನ್ನ ಗಮನಿಸಬಹುದು. ಜೊತೆನಲ್ಲೇ ಇಂಪೋರ್ಟ್ ಕೋಟಾವನ್ನ ಕಡಿಮೆ ಮಾಡಿದ್ದನ್ನ ನಾವು ಕಾಣ್ತೀವಿ. ಹೊರದೇಶದಿಂದ ತರಿಸ್ಕೊಳ್ತಾ ಇದ್ದಂತಹ ವಸ್ತುಗಳನ್ನ, ಆಮದು ವಸ್ತುಗಳ ಮೇಲೆ ಒಂದಷ್ಟು ಮಿತಿಯನ್ನ ಹೇರ್ತಾ ಹೋಗಿದ್ದನ್ನ ಕಾಣಬಹುದು. ಹಾಗೇನೆ ಟ್ಯಾಕ್ಸಸ್ ಅಂಡ್ ಟ್ಯಾರಿಫ್ಸ್ ಆನ್ ಟೆಕ್ನಾಲಜಿ ಬೇಸ್ಡ್ ಇಂಡಸ್ಟ್ರೀಸ್, ಏನು ತಂತ್ರಜ್ಞಾನ ಆಧಾರಿತ ಕೈಗಾರಿಕೆಗಳು ಇದ್ವೋ ಅವುಗಳ ಮೇಲೆ ಹಾಕ್ತಾ ಇದ್ದಂತಹ ತೆರಿಗೆಗಳನ್ನ, ಸುಂಕಗಳನ್ನ ಕಡಿಮೆ ಮಾಡ್ತಾ ಹೋದ್ರು ಕೈಗಾರಿಕೆಗಳನ್ನ ಉತ್ತೇಜನ ಮಾಡ್ಲಿಕ್ಕೋಸ್ಕರ. ಎಸ್ಪೆಷಲಿ ಕಂಪ್ಯೂಟರ್ಸ್, ಏರ್ಲೈನ್ಸ್ ಅಂಡ್ ಡಿಫೆನ್ಸ್, ಈ ಒಂದು ಕ್ಷೇತ್ರದಲ್ಲಿ ಕಂಪ್ಯೂಟರ್ಗಳು, ಏರ್ಲೈನ್ ವಿಮಾನಯಾನ ವಿಭಾಗ, ರಕ್ಷಣಾ ವಿಭಾಗ, ಹಾಗೇನೆ ಟೆಲಿಕಮ್ಯುನಿಕೇಶನ್ ಕ್ಷೇತ್ರದ ಮೇಲೆ ಇದ್ದಂತಹ ತೆರಿಗೆಯ ಹೊರೆಯನ್ನು ಕಡಿಮೆ ಮಾಡ್ತಾ ಹೋಗಿ ಅವುಗಳ ಬೆಳವಣಿಗೆಗೆ ನೆರವಾದರು. 20-point program. The 20-point program was initially launched by Prime Minister Indira Gandhi in 1975 and was subsequently restructured in 1982 under her prime ministership, and again in 1986 the 20-point programs were restructured during Rajiv Gandhi's period. The basic objective of the 20-point program is to eradicate poverty and to improve the quality of the life of poor and the underprivileged population of the country. The program covers various socio-economic aspects like poverty, unemployment, education, housing, health, agriculture, and land reforms, irrigation, drinking water, protection and empowerment of weaker section, consumer protection, environment, etc. ಇನ್ನು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಆದಂತಹ ಆರ್ಥಿಕ ಕ್ಷೇತ್ರದ ಬೆಳವಣಿಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಹೊಸ 20 ಅಂಶಗಳ ಕಾರ್ಯಕ್ರಮವನ್ನು ರೂಪಿಸಿದ್ದು. ನಮ್ಗೆ ಗೊತ್ತಿದೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲಿ 1975ರಲ್ಲಿ ಬಡತನ ನಿರ್ಮೂಲನೆಯನ್ನ ಗುರಿಯಾಗಿ ಇಟ್ಕೊಂಡು ಈ 20 ಅಂಶಗಳ ಕಾರ್ಯಕ್ರಮವನ್ನ ಘೋಷಿಸಿದ್ರು. ಆ ಕಾರ್ಯಕ್ರಮವನ್ನ 20 ಅಂಶಗಳ ಕಾರ್ಯಕ್ರಮವನ್ನ ಪ್ರಧಾನಿ ಇಂದಿರಾ ಗಾಂಧಿಯವರೇ 1982ರಲ್ಲಿ ಅದನ್ನ ಮರುರೂಪುಗೊಳಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಅದನ್ನ ಮತ್ತೆ ಪುನರ್ ರೂಪುಗೊಳಿಸ್ತಕ್ಕಂತಹ ಕಾರ್ಯವನ್ನ 1986ರಲ್ಲಿ ರಾಜೀವ್ ಗಾಂಧಿಯವರು ಮಾಡಿದ್ದನ್ನ ನಾವು ಕಾಣ್ತಾ ಹೋಗಬಹುದು. ಇದರ ಮೂಲಕ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ತಕ್ಕಂಥದ್ದು ಅವರ ಉದ್ದೇಶವಾಗಿತ್ತು. ಈ ಒಂದು ಬೆಳವಣಿಗೆ ಏನಿದೆ, 20 ಅಂಶಗಳ ಕಾರ್ಯಕ್ರಮ ಅಂತಕ್ಕಂಥದ್ದು, ಅದರ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದ್ರೆ ಬಡತನವನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ನಿರುದ್ಯೋಗವನ್ನ ಕೊನೆಗಾಣಿಸ್ತಕ್ಕಂಥದ್ದು, ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥದ್ದು, ಬಡವರಿಗೆ, ವಸತಿಹೀನರಿಗೆ ವಸತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಒದಗಿಸ್ತಕ್ಕಂಥದ್ದು, ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಸೌಕರ್ಯ ಕೊಡ್ತಕ್ಕಂಥದ್ದು, ಹಾಗೆಯೇ ಭೂ ಸುಧಾರಣೆಗಳನ್ನ ರೂಪಿಸ್ತಕ್ಕಂಥದ್ದು, ನೀರಾವರಿ ಸೌಕರ್ಯವನ್ನು ಕಲ್ಪಿಸ್ತಕ್ಕಂಥದ್ದು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು, ಹಾಗೆಯೇ ಸಮಾಜದ ದುರ್ಬಲ ವರ್ಗದವರ ರಕ್ಷಣೆ ಮತ್ತು ಅವರಿಗೆ ಹೆಚ್ಚಿನ ಸ್ಥಾನಮಾನವನ್ನ, ಅಧಿಕಾರವನ್ನ ಗಳಿಸ್ಕೊಡ್ತಕ್ಕಂಥದ್ದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು, ಏನು ಅನುಭೋಗಿಗಳು ಇರ್ತಾರೆ, ಬಳಕೆ ಮಾಡ್ತಕ್ಕಂಥವ್ರು, ಬಳಕೆದಾರರು, ಅವ್ರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಜವಾಹರ್ ರೋಜ್ಗಾರ್ ಯೋಜನಾ. Jawahar Rozgar Yojana was launched on April 1st, 1989 at the end of 7th five-year plan by merging National Rural Employment Program and Rural Landless Employment Guarantee Program. This program has a general objective of providing 90 to 100 days employment per person, particularly in backward districts. People below poverty line were main targets. The Yojana was implemented on rural scale. Every village was to be covered through Panchayati Raj institutions. The village got aid and support from District Rural Development Authority. Expenditures
were borne by center and state on 80 is to 20% ರೇಷಿಯೋ. ಜವಹರ್ ರೋಜ್ಗಾರ್ ಯೋಜನಾ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ರಾಜೀವ್ ಗಾಂಧಿ ಅವರು 1989 ಏಪ್ರಿಲ್ 1 ಈ ಯೋಜನೆಯನ್ನ ಜಾರಿಗೊಳಿಸಿದ್ದು. ಅದು 7ನೇ ಪಂಚವಾರ್ಷಿಕ ಯೋಜನೆಯ ಕೊನೆಯ ಹಂತ. ಆಗ ಇದನ್ನ ರೂಪಿಸಿದ್ರು. ಈ ಯೋಜನೆಯನ್ನ ಜವಾಹರ್ ರೋಜ್ಗಾರ್ ಯೋಜನಾ ಅಂತಕ್ಕಂಥದ್ದನ್ನ ರೂಪಿಸ್ಲಿಕ್ಕೆ ಹಿಂದೆ 2 ಇದ್ದಂತಹ ಕಾರ್ಯಕ್ರಮಗಳನ್ನ ಒಂದುಗೂಡಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ದು, ಒಟ್ಟು ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದು, ಅವೆರಡನ್ನ ಮರ್ಜ್ ಮಾಡಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಕ್ಕಂಥದ್ದೊಂದು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು, ಇನ್ನೊಂದು ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತಕ್ಕಂಥದ್ದು, ಗ್ರಾಮೀಣ ಭೂಹೀನರಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ, ಉದ್ಯೋಗವನ್ನ ಖಾತ್ರಿಪಡಿಸ್ತಕ್ಕಂಥ ಕಾರ್ಯಕ್ರಮ ಅದು. ಈ ಒಂದು ಜವಹರ್ ರೋಜ್ಗಾರ್ ಯೋಜನೆಯ ಪ್ರಧಾನ ಉದ್ದೇಶವಿದ್ದದ್ದೇ ಬಡ ಸಮುದಾಯದವರಿಗೆ, ಅದರಲ್ಲೂ ಬೆಲೋ ಪಾವರ್ಟಿ ಲೈನ್ ಏನಿರ್ತಾರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಈ ಒಂದು ಕಡು ಬಡತನದ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರಿಗೆ ವರ್ಷದಲ್ಲಿ 90 ರಿಂದ 100 ದಿನಗಳ ಕಾಲ ಕಡ್ಡಾಯವಾದಂತಹ ರೀತಿಯಲ್ಲಿ ಉದ್ಯೋಗವನ್ನ ಒದಗಿಸ್ಕೊಡ್ತಕ್ಕಂಥದ್ದು. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆಯನ್ನ ಸಹ ಅವರು ರೂಪಿಸಿದ್ದು. ಕೆಲಸಕ್ಕೆ ವೇತನವನ್ನ ಕೊಡೋದಕ್ಕೆ ಬದಲಾಗಿ ಉಚಿತವಾದಂತಹ ರೀತಿಯಲ್ಲಿ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡತಕ್ಕಂಥದ್ದು. ಹಾಗೆಯೇ ಈ ಯೋಜನಾ ಅಂತಕ್ಕಂಥದ್ದು, ಜವಹರ್ ರೋಜ್ಗಾರ್ ಯೋಜನಾ ಅಂತಕ್ಕಂಥದ್ದೇನಿದೆ, ಇದು ಪ್ರಧಾನವಾಗಿ ಗ್ರಾಮೀಣ ಜನತೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದು ಅಂತಕ್ಕಂಥದ್ದನ್ನ ಗಮನಿಸ್ತೀವಿ. ಹಳ್ಳಿಗಳನ್ನ ಪ್ರಧಾನವಾಗಿ ಕೇಂದ್ರ ಸ್ಥಾನ ಮಾಡಿಕೊಂಡು ಪಂಚಾಯಿತಿಗಳ ಮೂಲಕ ಈ ಯೋಜನೆಯನ್ನ ಜಾರಿಗೊಳಿಸ್ತಾ ಹೋದದ್ದು. ಪಂಚಾಯಿತಿಗಳಿಗೆ ಜಿಲ್ಲಾ ಹಂತದಲ್ಲಿ ಇರ್ತಕ್ಕಂಥ ಈ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳು ನೆರವನ್ನ ನೀಡ್ತಾ ಇದ್ದಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ, ಜವಹರ್ ರೋಜ್ಗಾರ್ ಯೋಜನಾ ಕಾರ್ಯಕ್ರಮಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಣಕಾಸನ್ನು ಒದಗಿಸ್ಕೊಡ್ಬೇಕಿತ್ತು. ಕೇಂದ್ರದಿಂದ 80% ಮತ್ತು ರಾಜ್ಯದಿಂದ 20% ಹಣಕಾಸನ್ನ ಒದಗಿಸ್ತಾ ಇದ್ದಿದ್ದನ್ನ ಕಾಣ್ತೀವಿ. The preference to be given to the scheduled caste, scheduled tribes and free bonded laborers. 30% of the employment opportunities were to be reserved for women in rural areas. Gram Panchayats were to be involved in the planning and implementation of the program. ನೋಡಿ, ಈ ಒಂದು ಜವಹರ್ ರೋಜ್ಗಾರ್ ಯೋಜನಾ ಅಂತಕ್ಕಂಥದ್ದೇನಿದೆ, ನಾವು ಗಮನಿಸಿದ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ದು, ಮತ್ತೆ ಅಲ್ಲಿರ್ತಕ್ಕಂಥ SC ಮತ್ತು ST ವರ್ಗದವರು, ಹಾಗೇನೆ ಬಾಂಡೆಡ್ ಲೇಬರ್ ಒಂದು ಹಂತದಿಂದ ಬಿಡುಗಡೆ ಹೊಂದಿದವರು, ಏನು ಊಳಿಗಕ್ಕೆ ಇಟ್ಕೊಳ್ತಾ ಇದ್ರು ಜನರನ್ನ, ಅಥವಾ ಬಿಟ್ಟಿ ಸೇವೆಗಳಿಗೆ ಬಳಸ್ಕೊಳ್ತಾ ಇದ್ರು, ಅವರನ್ನ ಬಿಡುಗಡೆಗೊಳಿಸಿದಾಗ ಅವ್ರಿಗೆ ಉದ್ಯೋಗವನ್ನ ಖಾತ್ರಿಪಡಿಸ್ತಕ್ಕಂಥ ಅವಶ್ಯಕತೆ ಇತ್ತು. ಆ ಕಾರ್ಯವನ್ನ ಮಾಡಿದ್ದು. 30% ಉದ್ಯೋಗಾವಕಾಶವನ್ನ ಗ್ರಾಮೀಣ ಮಹಿಳೆಯರಿಗೆ ಒದಗಿಸ್ಕೊಟ್ಟಂತಹ ಅಂಶವನ್ನ ಕಾಣ್ತೀವಿ. ಮಹಿಳಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ರು ರಾಜೀವ್ ಗಾಂಧಿಯವರು. ಗ್ರಾಮ ಪಂಚಾಯಿತಿಗಳಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದು ಒಂದು ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಜವಹರ್ ರೋಜ್ಗಾರ್ ಯೋಜನಾವನ್ನ ಏನು ಪ್ರಾರಂಭ ಮಾಡಿದ್ರು, ಅದರ ರೂಪುರೇಷೆಗಳನ್ನು ರೂಪಿಸ್ಲಿಕ್ಕೆ, ಜಾರಿಗೆ ತರಲಿಕ್ಕೆ ಹೆಚ್ಚಿನ ಅಧಿಕಾರ ಗ್ರಾಮ ಪಂಚಾಯತ್ಗಳಿಗೆ ನೀಡಿದ್ದನ್ನ ಕಾಣ್ತೀವಿ. ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್. In 1986, Rajiv announced NPE, National Policy on Education, to modernize and expand higher education across India. The new policy called for special emphasis on the removal of disparity and to equalize educational opportunities, especially for Indian women, ST and SC communities. The policy called for expanding scholarships, adult education, recruiting more teachers, incentives for poor families to send their children to school regularly, and development of new institutions.
ರಾಜೀವ್ ಗಾಂಧಿಯವರ ಕಾಲದಲ್ಲಿ 1986ನೇ ವರ್ಷದಲ್ಲಿ ಹೊಸ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಕ್ಕಂಥದ್ದು ಜಾರಿಗೆ ಬಂದಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ NPE ಈಗ ಇರ್ತಕ್ಕಂಥದ್ದು NEP 2020. ನಾವು ಮಾತಾಡ್ತಾ ಇರೋದು 1986ರಲ್ಲಿ ರಾಜೀವ್ ಗಾಂಧಿ ಅವರು ತಂದಂತಹ NPE ಅಥವಾ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಅನ್ನ ಕುರಿತು. ಈ ಒಂದು NPE ಏನಿದೆ ಇದರ ಪ್ರಕಾರವಾಗಿ ಸ್ಪೆಷಲ್ ಎಂಫಸೈಸ್ ಆನ್ ರಿಮೂವಲ್ ಆಫ್ ಡಿಸ್ಪ್ಯಾರಿಟೀಸ್ ಅಂತಕ್ಕಂಥದ್ದು, ಶೈಕ್ಷಣಿಕ ವ್ಯವಸ್ಥೆನಲ್ಲಿ ಇದ್ದಂತಹ ಅಸಮಾನತೆಗಳನ್ನು ನಿವಾರಿಸ್ತಕ್ಕಂಥದ್ದು ಮತ್ತೆ ಸಮಾನವಾದ ಶೈಕ್ಷಣಿಕ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಎಲ್ಲ ಜಾತಿ ವರ್ಗ ಸಮುದಾಯದವರಿಗೆ, ವಿಶೇಷವಾಗಿ ಮಹಿಳೆಯರು ಹಾಗೇನೆ SC ಮತ್ತು ST ಕಮ್ಯುನಿಟಿಗೆ ಸೇರಿದಂಥವರಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಆ ಮೂಲಕ ಸಮಾನತೆಯನ್ನ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಈ ಯೋಜನೆಯ ಮೂಲಕ ಸ್ಕಾಲರ್ಶಿಪ್ಗಳನ್ನ ಹೆಚ್ಚು ಮಾಡ್ತಾ ಹೋದ್ರು, ವಿದ್ಯಾರ್ಥಿ ವೇತನಗಳನ್ನ, ಹಾಗೆ ವಯಸ್ಕರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೆಚ್ಚು ಹೆಚ್ಚು ಶಿಕ್ಷಕರುಗಳನ್ನ ನೇಮಿಸ್ಕೊಳ್ತಾ ಹೋದ್ರು. ಜೊತೆಗೆ ಬಡ ಕುಟುಂಬದವರು ತಮ್ಮ ಮಕ್ಕಳನ್ನ ಶಾಲೆಗೆ ಕಡ್ಡಾಯವಾಗಿ ನಿರಂತರವಾಗಿ ತಪ್ಪಿಸದ ಹಾಗೆ ಕಳಿಸ್ಲಿಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಕುಟುಂಬದ ವ್ಯಕ್ತಿಗಳಿಗೆ ಒಂದಷ್ಟು ಇನ್ಸೆಂಟಿವ್ಸ್ ಗಳನ್ನ ಸಹ ಕೊಡ್ತಾ ಹೋದಂತಹ ಅಂಶವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಹೊಸ ಶಿಕ್ಷಣ ಕೇಂದ್ರಗಳ ನಿರ್ಮಾಣಕ್ಕೆ ಸಹ ಕಾರ್ಯೋನ್ಮುಖರಾದಂತಹ ಅಂಶವನ್ನು ಗಮನಿಸಬಹುದು. ಆಪರೇಷನ್ ಬ್ಲ್ಯಾಕ್ ಬೋರ್ಡ್ NEPಯ ಹೊಸ ಭಾಗ ಇದು, NPEಗೆ ಸಂಬಂಧಪಟ್ಟಿದ್ದು. ದಿ NPE called for a child-centered approach on primary education and in 1987 launched Operation Blackboard to improve primary schools nationwide. The objective of the scheme is to provide primary level students with the necessary institutionals, equipments and instrumental material to facilitate their education. There is a provision to provide a salary for an additional teacher to primary schools that have an enrollment of more than 100 students. ನೋಡಿ, ರಾಜೀವ್ ಗಾಂಧಿ ಅವರ ಕಾಲದ NPE ಬೆಳವಣಿಗೆಯ ಭಾಗ ಇದು. ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಬ್ಲ್ಯಾಕ್ ಬೋರ್ಡ್ ಅಂತಿದ್ದ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದು. 1987ರಲ್ಲಿ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಯೋಜನೆಯನ್ನ ರೂಪಿಸಿದ್ದು. ಈ ಯೋಜನೆಯ ಪ್ರಕಾರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಸೌಲಭ್ಯ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂತಹ ಕೆಲಸ ಮಾಡಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಹೆಚ್ಚುವರಿ ವೇತನವನ್ನ ಕೊಡ್ತಾ ಹೋದ್ರು, ಶಿಕ್ಷಕರಿಗೆ ಸೌಲಭ್ಯಗಳನ್ನ ಹೆಚ್ಚು ಮಾಡ್ತಾ ಹೋದ್ರು. 100ಕ್ಕಿಂತ ಹೆಚ್ಚು ಮಕ್ಕಳು ಕಲಿತಾ ಇರ್ತಕ್ಕಂತಹ ಸ್ಕೂಲ್ಗಳಿಗೆ ಹೆಚ್ಚುವರಿ ಅಧ್ಯಾಪಕರನ್ನ ನೇಮಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದ್ದನ್ನ ಕಾಣಬಹುದು. ಇನ್ನ ಜವಾಹರ್ ನವೋದಯ ವಿದ್ಯಾಲಯ ಸಿಸ್ಟಮ್ ಅಂತಕ್ಕಂಥದ್ದು ಇದು NPE ಭಾಗವಾಗುತ್ತೆ. In 1986, he founded the Jawahar Navodaya Vidyalaya system, which is a central government-based educational institution that provides rural populations with free residential education from graduates 6 to 12. ನೋಡಿ, ಈ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ, ಜವಾಹರ್ ನವೋದಯ ವಿದ್ಯಾಲಯ ವ್ಯವಸ್ಥೆ ಅಂತಕ್ಕಂಥದ್ದು ಇದನ್ನ 1986ರಲ್ಲಿ ರಾಜೀವ್ ಗಾಂಧಿ ಅವರು ರೂಪಿಸಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಪ್ರಮುಖವಾಗಿ ಹಳ್ಳಿಗಾಡಿನ ಬಡ ಮಕ್ಕಳಿಗೆ ಸಾಕಷ್ಟು ಅನುಕೂಲತೆಗಳನ್ನ, ಅದರಲ್ಲೂ ರೆಸಿಡೆನ್ಷಿಯಲ್ ವ್ಯವಸ್ಥೆಯನ್ನ, ನಿವಾಸವನ್ನ ಹೊಂದಿರತಕ್ಕಂತಹ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಶಾಲೆಗಳನ್ನ, ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾ ಹೋಗಿದ್ದನ್ನ ಕಾಣ್ತೀವಿ. Indira Gandhi National Open University. The policy expanded the Open University system with the Indira Gandhi National Open University, that is IGNU,
which had been created in 1985. IGNOU is a central university located at Maidan Garhi, New Delhi. IGNOU was founded to provide distance and open education and providing higher education opportunities to all segments of society. The university aims at setting standards for distance and open education in India and to increase the quality of human resource of the country. ನಾವು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಗಮನಿಸ್ತಾ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯಗಳನ್ನು ರಾಜೀವ್ ಗಾಂಧಿ ಅವರು 1985ರಲ್ಲಿ ಏನು ಪ್ರಾರಂಭ ಮಾಡಿದ್ರು, ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ದೆಹಲಿಯ ಮೈದಾನ್ ಗಾರ್ಹಿ ಅಂತಕ್ಕಂಥ ಪ್ರದೇಶದಲ್ಲಿ. ಇಗ್ನೋ ಯಾತಕ್ಕೋಸ್ಕರ ಸ್ಥಾಪನೆಯಾಯಿತು ಅಂತ ಹೇಳಿದ್ರೆ, ದೂರ ಶಿಕ್ಷಣ ಮತ್ತು ಮುಕ್ತ ಶಿಕ್ಷಣವನ್ನ ಜನತೆಗೆ ನೀಡಲಿಕ್ಕೋಸ್ಕರ, ಉನ್ನತ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರ ರೂಪುಗೊಂಡಂತಹ ವಿಶ್ವವಿದ್ಯಾಲಯ ಇದು ಇಗ್ನೋ ಅಂತಕ್ಕಂಥದ್ದು. ಹಾಗೇನೆ ಈ ಒಂದು ಕಾರ್ಯಕ್ರಮ ಇಗ್ನೋ ಮೂಲಕವಾಗಿ ಸಮಾಜದ ಬಡ ವರ್ಗದವರಿಗೆ ಸಹ ಹೆಚ್ಚಿನ ಅನುಕೂಲತೆಯನ್ನು ಕಲ್ಪಿಸ್ಕೊಡ್ತಾ ಹೋದ್ರು. ಹಾಗೇನೆ ಈ ಒಂದು ಇಗ್ನೋ ಅಥವಾ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ, ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಏನಿದ್ವು, ಇದರ ಮೂಲಕವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಿ ಆ ಮೂಲಕ ಉತ್ತಮ ಗುಣಮಟ್ಟದ ಪ್ರಜೆಗಳನ್ನ ರೂಪಿಸ್ತಕ್ಕಂತಹ ಕಾರ್ಯವನ್ನ ಮಾಡಿದ್ದು. ಇನ್ನು ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಇನ್ 1989 ರಾಜೀವ್ ಗಾಂಧಿ ಇಂಟ್ರೊಡ್ಯೂಸ್ಡ್ ದಿ ಪಂಚಾಯತ್ ರಾಜ್ ಅಂಡ್ ದಿ ನಗರಪಾಲಿಕಾ ಬಿಲ್ಸ್ to strengthen and secure the foundations of parliamentary democracy at the grassroots level. The most significant part of the bill, that is 73rd and 74th Amendment to the Indian Constitution, was reservation of 33% seats for women. ನಾವು ಪಂಚಾಯತ್ ರಾಜ್ ಮತ್ತು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಇದ್ವಿ. 1989ರಲ್ಲಿ ರಾಜೀವ್ ಗಾಂಧಿಯವರು ತಮ್ಮ ತಾತ ದಿವಂಗತ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯವನ್ನ ಜಾರಿಗೆ ತಂದಿದ್ದು. ಪಂಚಾಯತಿ ರಾಜ್ ಅಂತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದನ್ನ, ನಗರ ಪಾಲಿಕಾ ಬಿಲ್ ಅನ್ನ ಜಾರಿಗೆ ತಂದಿದ್ದನ್ನ ಕಾಣ್ತಾ ಹೋಗ್ತೀವಿ. ಇದು ಗ್ರಾಸ್ ರೂಟ್ ಲೆವೆಲ್ನಿಂದ, ಬೇರು ಮಟ್ಟದ ಹಂತದಿಂದ ಈ ಒಂದು ಭಾರತೀಯ ಪ್ರಜಾಪ್ರಭುತ್ವವನ್ನ ಶಕ್ತಗೊಳಿಸ್ತಕ್ಕಂತಹ ಕಾರ್ಯಕ್ರಮವಾಗಿತ್ತು ಅನ್ನೋದನ್ನ ಕಾಣಬಹುದು. ಈ ಒಂದು 73-74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಏನು ಕಾನೂನನ್ನ ರೂಪಿಸಿದ್ರು, ಈ ಕಾನೂನಿನ ಮೂಲಕವಾಗಿ 33% ಉದ್ಯೋಗವನ್ನ ಮಹಿಳೆಯರಿಗೆ ಮೀಸಲಿಟ್ಟಿದ್ದನ್ನ ನಾವು ಗಮನಿಸಬಹುದು. ವಿಮೆನ್ ಎಂಪವರ್ಮೆಂಟ್ ಗೆ ಗಮನಿಸೋದಾದ್ರೆ, ರಾಜೀವ್ ಕನ್ಸಿಡರ್ಡ್ ವಿಮೆನ್ ಆಸ್ ದ ಲಾರ್ಜೆಸ್ಟ್ ಡಿಸ್ಅಡ್ವಾಂಟೇಜ್ಡ್ ಕ್ಲಾಸ್ ಇನ್ ದಿ ಕಂಟ್ರಿ. ರಾಜೀವ್ ಕನ್ಸಿಡರ್ಡ್ women as the key indicators of economic growth and education. He laid stress on vocational training and women and encouraging more women to join the teaching profession. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಕ್ಕಂಥದ್ದು, ಈಗಾಗಲೇ ಗಮನಿಸ್ತೀವಿ, ಜವಾಹರ್ ರೋಜ್ಗಾರ್ ಯೋಜನೆಯಲ್ಲಿ 33% ಮೀಸಲಿಟ್ಟಿದ್ದು. ಹಾಗೇನೆ ನಾವೇನು ಗಮನಿಸಿದ್ವಿ ಈ ಹಿಂದೆ, ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು, ಆ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸಹ 33% ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡ್ತಕ್ಕಂಥ ಕಾರ್ಯವನ್ನ ಮಾಡಿದ್ದನ್ನ ನಾವಿಲ್ಲಿ ಸ್ಮರಣೆ ಮಾಡ್ಕೊಳ್ಬಹುದು. ರಾಜೀವ್ ಅಂದ್ಕೊಂಡಿದ್ರು, ರಾಜೀವ್ ಭಾವಿಸಿದ್ರು, ಮಹಿಳೆಯರು ದೇಶದ ಅಭಿವೃದ್ಧಿಯ ದ್ಯೋತಕ ಸಂಕೇತವಾಗಿರ್ತಾರೆ. ಹಾಗಾಗಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಪಾಲ್ಗೊಳ್ಬೇಕು, ದುಡಿಮೆ ಬರಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಅವರು ಹೆಚ್ಚಿನದಾಗಿ ಒಂದು ಕೈಗಾರಿಕಾ ತರಬೇತಿಗಳನ್ನು ಪಡ್ಕೊಳ್ಬೇಕು. ಹಾಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು ಅಂತಕ್ಕಂಥದ್ದು.
ಇನ್ನು ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಗಮನಿಸೋದಾದ್ರೆ ರಾಜೀವ್ ಗಾಂಧಿ is often credited with bringing in telecommunications to India. Rajiv employed former Rockwell International Securities executive Sam Pitroda as his advisor on telecommunications, water literacy, immunization, dairy production, and oilseeds. Sam Pitroda, the father of Digital India, was also the founder and first chairman of India's Telecom Commission. Pitroda builds a series of rural and urban telephone exchanges across the country in an effort to bring phones to the masses. ನೋಡಿ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅವಕಾಶವನ್ನು ಒದಗಿಸಿಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ರಾಜೀವ್ ಗಾಂಧಿಯವರು ರಾಕ್ವೆಲ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿದ್ದಂತಹ ಸ್ಯಾಮ್ ಪೆಟ್ರೋಡಾ ಅವರನ್ನ ಭಾರತಕ್ಕೆ ಕರೆಸ್ಕೊಂಡು ಅವರನ್ನ ತಮ್ಮ ಅಡ್ವೈಸರ್ ಆಗಿ, ಸಲಹೆಗಾರರನ್ನಾಗಿ ನೇಮಿಸಿಕೊಂಡ್ರು. ಯಾವ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಟೆಲಿಕಮ್ಯುನಿಕೇಶನ್ಸ್, ವಾಟರ್ ಅಂದ್ರೆ ನೀರಾವರಿ ಕ್ಷೇತ್ರ, ಲಿಟ್ರಸಿ ಶಿಕ್ಷಣ ಕ್ಷೇತ್ರ, ಇಮ್ಯುನೈಸೇಷನ್ ಅಂದ್ರೆ ಆರೋಗ್ಯ ಕ್ಷೇತ್ರ, ಡೈರಿ ಪ್ರೊಡಕ್ಷನ್ ಹೈನುಗಾರಿಕಾ ಕ್ಷೇತ್ರ, ಮತ್ತೆ ಆಯಿಲ್ ಸೀಡ್ಸ್ ತೈಲ ಬೀಜ ಉತ್ಪಾದನಾ ಕ್ಷೇತ್ರ. ಸ್ಯಾಮ್ ಪೆಟ್ರೋಡಾ ಅವರನ್ನ ಡಿಜಿಟಲ್ ಇಂಡಿಯಾದ ಜನಕ ಅಂತ ಹೇಳಿ ನಾವು ಗಮನಿಸ್ತಕ್ಕಂಥದ್ದು. ಹಾಗೇನೆ ಸ್ಯಾಮ್ ಪೆಟ್ರೋಡಾ ಅವರನ್ನ ಮುಖ್ಯಸ್ಥರನ್ನಾಗಿ, ಚೈರ್ಮನ್ ಆಗಿ ಹೊಂದಿರತಕ್ಕಂಥ ಭಾರತೀಯ ಟೆಲಿಕಾಂ ಕಮ್ಯುನಿಕೇಶನ್ ಕಮಿಷನ್ ಅನ್ನ ಸಹ ಸ್ಥಾಪನೆ ಮಾಡಿದ್ದನ್ನ ನಾವು ಕಾಣ್ತಾ ಹೋಗಬಹುದು. ರಾಜೀವ್ ಕಾಲದಲ್ಲೇ ದೇಶದ ಉದ್ದಗಲಕ್ಕೂ ಹಳ್ಳಿ ಮತ್ತು ನಗರಗಳಲ್ಲಿ ಟೆಲಿಫೋನ್ ಸಂಪರ್ಕವನ್ನು ಒದಗಿಸ್ಕೊಡ್ತಕ್ಕಂತಹ ಕಾರ್ಯ ಯಶಸ್ವಿಯಾಗಿ ನಡೀತು. ಸಿ ಡ್ಯಾಟ್ ಅಂತಕ್ಕಂಥದ್ದು. Pitroda started Center for Development of Telematics. Center for Development of Telematics ಅಂತಕ್ಕಂಥದ್ದು, which is a government-owned telecommunications technology development center. It was initially mandated with designing and developing digital exchange. Eventually, C. expanded to develop intelligent computer software applications. ನಾವು ಸಿ ಡಾಟ್ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಇದ್ದೀವಿ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತಕ್ಕಂಥದ್ದು. ಸ್ಯಾಮ್ ಪೆಟ್ರೋಡಾ ಅವರನ್ನೇ ಇದಕ್ಕೆ ಸಹ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿಕೊಂಡು ರೂಪಿಸಿದಂತಹ ಒಂದು ಕಾರ್ಯ ಯೋಜನೆ ಇದು. ಸಿ ಡ್ಯಾಟ್ ಅಂತಕ್ಕಂಥದ್ದು ದೇಶದ ಉದ್ದಗಲಕ್ಕೂ ಬೆಳೀತು. ಜೊತೆಗೆ ಇಂಟೆಲಿಜೆಂಟ್ ಕಂಪ್ಯೂಟರ್ಗಳನ್ನು ರೂಪಿಸೋದಕ್ಕೆ, ಜಾಣ್ಮೆಯ ಕಂಪ್ಯೂಟರ್ಗಳನ್ನ, ಹೊಸ ತಲೆಮಾರಿನ ಕಂಪ್ಯೂಟರ್ಗಳನ್ನು ರೂಪಿಸ್ಕೊಳ್ಳಿಕ್ಕೆ ಕಾರಣವಾಯಿತು. MTNL and VSNL. During Rajiv's time in 1986, public sector telecompanies MTNL and to oversees the telephone services of Delhi and Mumbai, and VSNL was developed. Also established VSNL, Videsh Sanchar Network Limited, to cater to overseas telecommunication services. He introduced measures to significantly reduce the license charge after 1990, allowing businesses and individuals to purchase capital, consumer goods, and import without bureaucratic restrictions. MTNL ಅಂತಕ್ಕಂಥದ್ದು ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಟೆಲಿಫೋನ್ ವ್ಯವಸ್ಥೆಯನ್ನ ಬಲಗೊಳಿಸ್ತಕ್ಕಂತಹ ಸಂಸ್ಥೆ. ಹಾಗೇನೆ VSNL, ವಿದೇಶ್ ಸಂಚಾರ್ ನೆಟ್ವರ್ಕ್ ಲಿಮಿಟೆಡ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಭಾರತದ ಟೆಲಿಕಾಂ ಸೇವೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ರಾಜೀವ್ ಗಾಂಧಿಯವರ ಕಾಲದಲ್ಲಿ ರೂಪುಗೊಂಡಂತಹ ಸಂಸ್ಥೆಗಳು ಸರ್ಕಾರಿ ನಿಯಂತ್ರಿತ ಸಂಸ್ಥೆಗಳು. ಇನ್ನು ರಾಜೀವ್ ಗಾಂಧಿಯವರು ಸಾಕಷ್ಟು ಉತ್ತಮವಾದಂತಹ ಯೋಜನೆಗಳನ್ನು ರೂಪಿಸಿ 1990ರಲ್ಲಿ ಲೈಸೆನ್ಸ್ ರಾಜ್ ವ್ಯವಸ್ಥೆಯನ್ನ ಕಿತ್ತು ಹಾಕಿದ್ರು. ಯಾವುದೇ ಹೊಸ ಯೋಜನೆಗಳನ್ನ, ಕಾರ್ಯಗಳನ್ನ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ಕಡೆಗಳಿಂದ ಅನುಮತಿಯನ್ನ, ಲೈಸೆನ್ಸ್ ಅನ್ನ ಪಡ್ಕೊಳ್ತಾ ಇತ್ತು. ಟೇಪಿಸಂ ವ್ಯವಸ್ಥೆ ಇತ್ತು. ಅದನ್ನ ಕೊನೆಗಾಣಿಸ್ತಕ್ಕಂತಹ ಪ್ರಯತ್ನವನ್ನ ರಾಜೀವ್ ಗಾಂಧಿ ಅವರು ಮಾಡಿದ್ರು. ನೌಕರಶಾಹಿ ವ್ಯವಸ್ಥೆ ಏನು ಅಡ್ಡ ಬರ್ತಾ ಇತ್ತು ಎಲ್ಲದಕ್ಕೂ ಅದನ್ನ ತಪ್ಪಿಸಿದ್ರು. ಇನ್ನ ಚಾಲೆಂಜಸ್ ಫೇಸ್ಡ್ ಬೈ ರಾಜೀವ್ ಗಾಂಧಿ, ಇದುವರೆಗೂ ಅವರ ಅಚೀವ್ಮೆಂಟ್ಸ್ ಅನ್ನ, ಇಂಟರ್ನಲ್ ರಿಫಾರ್ಮ್ಸ್ ಅನ್ನ ಗಮನಿಸಿದ್ವಿ. ಈಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರು ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ, ಹಿಯರ್ ಆರ್ ಸಮ್ ಆಫ್ ದ ಚಾಲೆಂಜಸ್ ಫೇಸ್ಡ್ ಬೈ ರಾಜೀವ್ ಗಾಂಧಿ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ರಾಜೀವ್ ಅವರು ಭಾರತ ಪ್ರಧಾನಮಂತ್ರಿಯಾಗಿ ಎದುರಿಸಿದಂತಹ ಸಮಸ್ಯೆಗಳು, ಸವಾಲುಗಳು. ಪಂಜಾಬ್ ಸಮಸ್ಯೆ ಅಂತಕ್ಕಂಥದ್ದೊಂದು, ಹಾಗೇನೆ ನಾರ್ತ್ ಈಸ್ಟರ್ನ್ ಸಮಸ್ಯೆ ಅಂತಕ್ಕಂಥದ್ದು, ಈಶಾನ್ಯ ಭಾರತದ ರಾಜ್ಯಗಳ ಸಮಸ್ಯೆ, ಅದರ ಜೊತೆಗೆ ಅಸ್ಸಾಂ ಸಮಸ್ಯೆ, ಕಾಶ್ಮೀರ್ ಸಮಸ್ಯೆ, ಇದರ ಜೊತೆಗೆ ಶಾ ಬಾನು ಪ್ರಕರಣ ಅಂತಕ್ಕಂಥದ್ದು, ಭೋಪಾಲ್ ಗ್ಯಾಸ್ ಟ್ರೆಜಡಿ ಅಂತಕ್ಕಂಥದ್ದು, ಬೋಫೋರ್ಸ್ ಸ್ಕ್ಯಾಂಡಲ್ ಅಂತಕ್ಕಂಥದ್ದು. ನಾವು ಒಂದೊಂದನೇ ಗಮನಿಸ್ತಾ ಹೋಗೋಣ. ಪಂಜಾಬ್ ಪ್ರಾಬ್ಲಮ್ ಏನಾಗಿತ್ತು ಅನ್ನೋದನ್ನ ಗಮನಿಸ್ಲಿಕ್ಕೆ ಹೋಗೋದಾದ್ರೆ, ಸೂನ್ ಆಫ್ಟರ್ ಅಸ್ಯೂಮಿಂಗ್ ಆಫೀಸ್, Rajiv Gandhi released the leaders of the Akali Dal who had been imprisoned since 1984's Operation Blue Star. He lifted the ban on All India Sikh Students Federation and filed an inquiry into the 1984 anti-Sikh riots. He also held a meeting with senior Akali Dal leaders to find a solution to the Punjab problem. In January 1985, Rajiv Gandhi signed the Rajiv Longowal Accord with Akali leader Harcharan Singh Longowal. Punjab's State Assembly election was held in September 1985. Surjit Singh Barnala formed the government in Punjab. ಇನ್ನು ಪಂಜಾಬ್ ಸಮಸ್ಯೆಯನ್ನು ಗಮನಿಸಿ ನೋಡ್ಲಿಕ್ಕೆ ಹೋದ್ರೆ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾದ ಬಳಿಕ ಮಾಡಿದಂತಹ ಪ್ರಮುಖ ಕಾರ್ಯಗಳಲ್ಲಿ ಒಂದು ಇದು. ಪಂಜಾಬ್ನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟದ್ದು. ನಮ್ಗೆ ಗೊತ್ತಿದೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಮರಣಕ್ಕೆ ಒಂದು ಪ್ರಮುಖ ಕಾರಣ ಸಹ ಈ ಪಂಜಾಬ್ನ ಅಶಾಂತಿ ಅಂತಕ್ಕಂಥದ್ದು. ರಾಜೀವ್ ಗಾಂಧಿಯವರು ಅಧಿಕಾರ ವಹಿಸ್ಕೊಳ್ತಿದ್ದ ಹಾಗೆ ಸೆರೆಮನೆಯಲ್ಲಿದ್ದ ಎಲ್ಲ ಅಕಾಲಿ ಚಳುವಳಿಗಾರನ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅಕಾಲಿ ದಳದ ನಾಯಕರುಗಳನ್ನ ಕರೆದು ಮಾತುಕತೆಯನ್ನ ನಡೆಸಿ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದನ್ನ ನಾವು ಗಮನಿಸಬಹುದು. ಸಿಖ್ ಆಲ್ ಇಂಡಿಯಾ ಸಿಖ್ ಸ್ಟೂಡೆಂಟ್ಸ್ ಫೆಡರೇಷನ್ ಮೇಲೆ ಇದ್ದಂತಹ ನಿಷೇಧವನ್ನ ತೆಗೆದುಹಾಕಿದ್ರು. ದೆಹಲಿ ಮತ್ತು ಇತರ ಕಡೆಗಳಲ್ಲಿ ಆದಂತಹ ಸಿಖ್ ವಿರೋಧಿ ದಂಗೆಗಳ ಬಗ್ಗೆ ವಿಚಾರಣಾ ಆಯೋಗವನ್ನು ನೇಮಕ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಅಕಾಲಿ ದಳದ ನಾಯಕರುಗಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ಪಂಜಾಬ್ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ತಕ್ಕಂತಹ ಕೆಲಸವನ್ನ ಮಾಡಿದ್ದನ್ನ ಕಾಣ್ತೀವಿ. ಅದರ ಭಾಗವೇ ರಾಜೀವ್ ಗಾಂಧಿ ಲೋಂಗೋವಾಲ್ ಅಕಾರ್ಡ್ ಅಥವಾ ಒಪ್ಪಂದ ಅಂತಕ್ಕಂಥದ್ದು. ಮುಂದೆ ಪಂಜಾಬ್ನಲ್ಲಿ ಚುನಾವಣೆಗಳು ನಡೆದು ಹರ್ಚರಣ್ ಸಿಂಗ್ ಲೋಂಗೋವಾಲ್ ಅವರ ಮರಣದ ಒಂದು ಅನುಕಂಪ ಸಹ ದೊರೆತದ್ರಿಂದ ಸುರ್ಜಿತ್ ಸಿಂಗ್ ಬರ್ನಾಲಾ ಅವರು ಪಂಜಾಬ್ನ ಹೊಸ ಮುಖ್ಯಮಂತ್ರಿಗಳಾದರು. In May 1988, Rajiv Gandhi launched the Operation Black Thunder to clear the Golden Temple in Amritsar of arms and gunmen. Two groups called National Security Guard and Special Action Group were created. They surrounded the temple in a 10-day siege, during which the extremists' weapons were confiscated.
ಅದೇ ಘಟನೆಗೆ ಸಂಬಂಧಪಟ್ಟಿದ್ದನ್ನು ಗಮನಿಸ್ತಾ ಇದ್ದೀವಿ. 1988ರ ಮೇ ತಿಂಗಳಲ್ಲಿ ರಾಜೀವ್ ಗಾಂಧಿಯವರು ಆಪರೇಷನ್ ಬ್ಲ್ಯಾಕ್ ಥಂಡರ್ ಹೆಸರಿನಲ್ಲಿ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿದ್ರು. ಮತ್ತೊಮ್ಮೆ ಸಿಖ್ಖರ ಗೋಲ್ಡನ್ ಟೆಂಪಲ್ ಮೇಲೆ ಮಾಡಿದಂತಹ ಕಾರ್ಯಕ್ರಮ, ಟೆಂಪಲ್ ನಲ್ಲಿ ಇರತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಳೋದು ಮತ್ತೆ ಭಯೋತ್ಪಾದಕರನ್ನ ಹೊರ ಹಾಕ್ತಕ್ಕಂಥದ್ದು. ನಾರ್ತ್ ಈಸ್ಟ್ ಇಂಡಿಯಾ. Rajiv Gandhi's prime ministership marked an increase of insurgency in northeast India. Mizo Nationalist Front demanded independence for Mizoram. In 1987, Mizoram and Arunachal Pradesh were given the status of states that were earlier union territories. ಈಶಾನ್ಯ ಭಾರತದಲ್ಲಿ ಎದ್ದಂತಹ ದಂಗೆ ಅಥವಾ ಗಲಭೆಗಳನ್ನ ಹತ್ತಿಕ್ಕತಕ್ಕಂತಹ ಕೆಲಸವನ್ನ ರಾಜೀವ್ ಗಾಂಧಿ ಅವರು ಮಾಡಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದರ ಭಾಗವಾಗಿಯೇ ಅವರು 1987ನೇ ವರ್ಷದಲ್ಲಿ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳು ಅವೆರಡು ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದು ಅವಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡಿದ್ದನ್ನ ಕಾಣಬಹುದು. ಇನ್ನು ಅಸ್ಸಾಂ ಅಕ್ಕರ್ಡ್. Rajiv also ended the Assam movement, which was launched to protest against the illegal migration of Bangladeshi Muslims and immigration of other Bengalis to their state, which had reduced the Assamese to a minority there. Rajiv signed the Assam Accord on 15th August 1985. According to the accord, foreigners who came to the state between 51 and 61 were given full citizenship, but those who had arrived there between 1961 and 1971 did not get right to vote for the next 10 years. ನೋಡಿ, ಅಸ್ಸಾಂ ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳಿ ಬಂದಂತಹ ನಿರಾಶ್ರಿತರು, ಹಾಗೆಯೇ ಪಶ್ಚಿಮ ಬಂಗಾಳದಿಂದ ನುಸುಳಿ ಹೋದಂಥವ್ರು, ಪಶ್ಚಿಮ ಬಂಗಾಳದಿಂದ ವಲಸೆ ಬಂದಂಥವ್ರು, ಇವರುಗಳ ಸಂಖ್ಯೆನೇ ಹೆಚ್ಚಾಗ್ತಾ ಹೋಗಿ ಮೂಲ ಅಸ್ಸಾಮಿ ಜನರ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಇದನ್ನ ಅಸ್ಸಾಂ ಜನತೆ ತೀವ್ರವಾಗಿ ವಿರೋಧಿಸ್ತಾ ಹೋದಂತಹ ಅಂಶವನ್ನ ನಾವು ಕಾಣ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಗಲಭೆಗಳು ನಿರಂತರವಾಗಿ ಏರ್ಪಡ್ತಾ ಹೋದವು. ಅದಕ್ಕೋಸ್ಕರನೇ ರಾಜೀವ್ ಗಾಂಧಿ ಅವರು 1985 ಆಗಸ್ಟ್ 15ನೇ ತಾರೀಕು ಅಸ್ಸಾಂ ಒಪ್ಪಂದವನ್ನ ಏರ್ಪಡಿಸಿಕೊಂಡಿದ್ದನ್ನ ಕಾಣ್ತೀವಿ. ಈ ಒಪ್ಪಂದದ ಪ್ರಕಾರವಾಗಿ 1951ರಿಂದ 61ರ ನಡುವಣ ಕಾಲಾವಧಿಯಲ್ಲಿ ಭಾರತಕ್ಕೆ ಬಂದಂತಹ ವಿದೇಶಿಗರಿಗೆ ಪೂರ್ಣ ಪ್ರಮಾಣದ ನಾಗರಿಕತ್ವವನ್ನು ನೀಡತಕ್ಕಂಥದ್ದು, ಮತ್ತೆ 61ರ ನಂತರದಲ್ಲಿ ಬಂದಂತಹ ವ್ಯಕ್ತಿಗಳಿಗೆ 10 ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ಮತದಾನದ ಅವಕಾಶವನ್ನು ನೀಡದಲೆ ಅನಂತರ ಪರಿಶೀಲನೆ ಮಾಡತಕ್ಕಂಥದ್ದು. Shah Banu case. In 1985, the Supreme Court of India ruled in favor of Muslim divorcee Shah Banu, declaring that her husband should give her alimony. Some Indian Muslims trusted it as an encroachment upon Muslim personal law and protested against it. Rajiv agreed to their demands. In 1986, the Parliament of India passed the Muslim Women Protection of Rights on Divorce Act 1986, which nullified the Supreme Court's judgment in the Shah Banu case. The act diluted the Supreme Court judgment and allowed maintenance payments to divorced women only during the period of iddah or until 90 days after the divorce, according to the provisions of Islamic law. This was in contrast to section 125 of the code. It was a minority appeasement by Rajiv Gandhi. ರಾಜೀವ್ ಗಾಂಧಿ ಅವರಿಗೆ ಕೆಟ್ಟ ಹೆಸರು ತಂದಂತಹ ಪ್ರಕರಣ ಇದು, ಶಾ ಬಾನು ಪ್ರಕರಣ ಅಂತಕ್ಕಂಥದ್ದು. 1985ನೇ ವರ್ಷದಲ್ಲಿ ಸುಪ್ರೀಂ ಕೋರ್ಟ್ ಮುಸ್ಲಿಂ ಮಹಿಳೆ ಶಾ ಬಾನು ಏನು ಡೈವರ್ಸ್ ಆಗಿದ್ಲು, ಆಕೆ ಹೂಡಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಐತಿಹಾಸಿಕವಾದಂತಹ ನ್ಯಾಯ ತೀರ್ಮಾನವನ್ನ ಕೊಟ್ಟಿತ್ತು.
ಅದರ ಪ್ರಕಾರ ವಿಚ್ಛೇದನವನ್ನ ಪಡೆದಂತಹ ಮುಸ್ಲಿಂ ಮಹಿಳೆಗೆ ಪರಿಹಾರ ರೂಪವಾಗಿ ಆಕೆಯ ಪತಿಯ ಕುಟುಂಬದವರು ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ನಿಯಮವನ್ನ ರೂಪಿಸಿತು. ಆದ್ರೆ ಮುಸ್ಲಿಂ ಮೂಲಭೂತವಾದಿಗಳ ಒತ್ತಡದಿಂದಾಗಿ ರಾಜೀವ್ ಗಾಂಧಿಯವರು ಇದ್ದ ಪೀರಿಯಡ್ ನಲ್ಲಿ, ಅಂದ್ರೆ ವಿಚ್ಛೇದನಕ್ಕೆ ಒಳಪಟ್ಟಂತಹ ಮೊದಲ 90 ದಿನಗಳ ಕಾಲಾವಧಿಗೆ ಮಾತ್ರವೇ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಹೊಸ ಕಾನೂನನ್ನ ರೂಪಿಸಿದ್ರು. ಹಾಗಾಗಿ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತಗೊಂಡಂತಹ ನಿರ್ಧಾರಕ್ಕೆ ಬೆಲೆ ಇಲ್ದಾಗಾಯ್ತು. ಆ ಮೂಲಕ ರಾಜೀವ್ ಗಾಂಧಿಯವರು ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಸಿಯನ್ನ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಒಂದು ಆಪಾದನೆಗೆ ಒಳಗಾಗಿದ್ದನ್ನ ಕಾಣಬಹುದು. ದ ಭೋಪಾಲ್ ಗ್ಯಾಸ್ ಟ್ರಾಜಿಡಿ. Rajiv Gandhi's period witnessed the Bhopal gas disaster in December 1984. The Bhopal gas tragedy was a gas leak accident on the night of 2nd and 3rd December 1984 at the Union Carbide India Limited pesticide plant in Bhopal, Madhya Pradesh. It is considered among the world's worst industrial disaster. The highly toxic substances made its way into and around the small towns located near the plant. Over 550,000 people were exposed to methyl isocyanate. At least 3,787 people died, but actual figure crosses over 16,000. ಇನ್ನ ಎರಡನೇ ಒಂದು ಪ್ರಮುಖವಾದಂತಹ ದುರಂತದ ಘಟನೆ ರಾಜೀವ್ ಗಾಂಧಿ ಕಾಲದಲ್ಲಿ ಅಂದ್ರೆ 1984ರಲ್ಲಿ ನಡೆದಂತಹ ಈ ಒಂದು ದುರಂತ, ಭೋಪಾಲ್ ದುರಂತ ಅಂತಲೇ ಕರಿತೀವಿ, ಭೋಪಾಲ್ ಅನಿಲ ದುರಂತ ಅಂತ ಹೇಳಿ ಕರಿತೀವಿ. ಭೋಪಾಲ್ನಲ್ಲಿದ್ದ ಯೂನಿಯನ್ ಕಾರ್ಬೈಡ್ ಕಂಪನಿ ಏನು ಪೆಸ್ಟಿಸೈಡ್ ಅನ್ನ ತಯಾರು ಮಾಡ್ತಾ ಇತ್ತು, ಕ್ರಿಮಿನಾಶಕಗಳನ್ನ ತಯಾರು ಮಾಡ್ತಾ ಇತ್ತು, ಆ ಕಂಪನಿಯಲ್ಲಿ ಮೀಥೈಲ್ ಐಸೋಸಯನೇಟ್ ಅಂತಕ್ಕಂಥ ವಿಷಾನಿಲ ಸೋರಿಕೆಯಾಗಿ ಗಾಳಿಯಲ್ಲಿ ಬೆರೆತು ಬಹುತೇಕವಾಗಿ ಭೂಪಾಲ್ ನಗರದ ಸಾಕಷ್ಟು ಜನರನ್ನ ಬಲಿ ತಗೊಂಡಿದ್ದನ್ನ ಕಾಣಬಹುದು. ಸರ್ಕಾರ ಕೂಡ ಲೆಕ್ಕದ ಪ್ರಕಾರನೇ 3,787 ಜನ ಬಲಿಯಾದ್ರು. ಆದ್ರೆ ವಾಸ್ತವ ಚಿತ್ರಣ 16,000 ಅಂತ ಹೇಳಿ ಅಂಕಿಅಂಶಗಳು ತೋರಿಸ್ತಾ ಇವೆ. ಇನ್ನ ಬೋಫೋರ್ಸ್ ಸ್ಕ್ಯಾಂಡಲ್ ಅಂತಕ್ಕಂಥದ್ದು, ಡಿಫೆನ್ಸ್ ಮಿನಿಸ್ಟರ್ ವಿ.ಪಿ. ಸಿಂಗ್ uncovered what became known as the Bofors Scandal, which involved millions of US dollars and concerned alleged payoffs by the Swedish arms company Bofors through Italian businessmen and Gandhi family associate Ottavio Quattrocchi in return for Indian contracts. Upon discovering the scandal, Singh was dismissed from office and later resigned from Congress membership to damaged Rajiv's image as an honest politician. In 2004, he was posthumously cleared of his allegation. ಸ್ವೀಡನ್ನಿನ ಒಂದು ಶಸ್ತ್ರ ತಯಾರಿಕಾ ಕಂಪನಿ ಬೋಫೋರ್ಸ್ ಅಂತಕ್ಕಂಥದ್ದು, ಅಲ್ಲಿಂದ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಭಾರತೀಯ ಸೇನೆಗೋಸ್ಕರ ಬೋಫೋರ್ಸ್ ಗನ್ಗಳನ್ನ ತರಿಸ್ಕೊಂಡ್ರು. ಯುದ್ಧದಲ್ಲಿ ಬಳಸ್ತಕ್ಕಂಥ ಗನ್ಗಳನ್ನ ತರಿಸ್ಕೊಂಡಿದ್ದು. ಈ ಒಂದು ಬೋಫೋರ್ಸ್ ಸ್ಕ್ಯಾಂಡಲ್ ಅಂತಕ್ಕಂಥದ್ದೇನಿದೆ, ಫಿರಂಗಿಗಳಿಗೆ ಸಂಬಂಧಪಟ್ಟಿದ್ದು. ಈ ಒಂದು ಖರೀದಿಯ ವ್ಯವಹಾರದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ಆಪಾದನೆಯನ್ನ ರಾಜೀವ್ ಗಾಂಧಿಯವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವಿ.ಪಿ. ಸಿಂಗ್ ಅವರೇ ಜಗಜ್ಜಾಹೀರಾತುಗೊಳಿಸಿದ್ದು. ಮುಂದೆ ವಿ.ಪಿ. ಸಿಂಗ್ ಅವರನ್ನ ಪಕ್ಷದಿಂದಲೇ ಹೊರ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಈ ಕಾರ್ಯದಲ್ಲಿ ಇಂದಿರಾ ಗಾಂಧಿ ಅಥವಾ ಗಾಂಧಿ ಕುಟುಂಬಕ್ಕೆ ಆಪ್ತರಾದಂತಹ ಇಟಲಿಯ ಶಸ್ತ್ರಾಸ್ತ್ರ ವ್ಯಾಪಾರಿ ದಳ್ಳಾಳಿ ಏನಿದ್ದ ಒಟ್ರೋವಿಯೋ ಕೊಟ್ರೋಚಿ
ಆತನ ಪಾತ್ರ ಸಹ ಪ್ರಮುಖವಾಗಿದ್ದನ್ನ ನಾವು ಗಮನಿಸಬಹುದು. Opposition parties Lokdal, Indian National Congress and Jan Morcha united under VP Singh to form the Janata Dal. Singh led the National Front coalition to victory in 1989 elections and Singh was sworn in as Prime Minister. Though the coalition won 143 seats compared to the Congress 197, it gained majority through outside support from the BJP under the leadership of Atal Bihari Vajpayee and Lal Krishna Advani and the left parties such as the CPI and CPIM. ನೋಡಿ, ಬೋಫೋರ್ಸ್ ಲಂಚ ಪ್ರಕರಣ ಅಂತಕ್ಕಂಥದ್ದು ಏನಿದೆ, ಇದರಿಂದಾಗಿ ರಾಜೀವ್ ಗಾಂಧಿ ಅವರ ವಿರೋಧಿಗಳು ಒಟ್ಟುಗೂಡ್ತಾ ಹೋದ್ರು. ಅದರಲ್ಲೂ ಪ್ರಮುಖವಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಮಾಜವಾದಿ ಬಣ ಅಂತಕ್ಕಂಥದ್ದು, ಜನಮೋರ್ಚಾ ಸಂಘಟನೆ, ಜನಮೋರ್ಚಾ ಪಕ್ಷ ಅಂತಕ್ಕಂಥದ್ದು, ಭಾರತೀಯ ಲೋಕದಳ ಅಂತಕ್ಕಂಥದ್ದು, ಇವೆಲ್ಲ ಸೇರ್ಕೊಂಡು ನ್ಯಾಷನಲ್ ಫ್ರಂಟ್ ಅಂತಕ್ಕಂಥದ್ದನ್ನ ರೂಪಿಸ್ಕೊಂಡಿದ್ದನ್ನ ನಾವು ಕಾಣ್ತೀವಿ. NDA ಅಂತ ಹೇಳಿ ಕರಿತೀವಿ. 1989ರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟಾಯಿತು. ಮತ್ತೆ ಈ ಒಂದು ಸಂಯುಕ್ತ ಪಕ್ಷ 143 ಸ್ಥಾನಗಳನ್ನ ಪಡೆದಿದ್ರೂ ಸಹ ಪೂರ್ಣ ಬಹುಮತ ಇರಲಿಲ್ಲ. ಬಿಜೆಪಿ ನೀಡಿದಂತಹ ಸಪೋರ್ಟ್ ಅನ್ನು ಬಳಸಿಕೊಂಡು ಅಧಿಕಾರ ನಡೆಸಿದ್ದನ್ನ ಕಾಣಬಹುದು. ಇನ್ನು ಫಾರಿನ್ ಪಾಲಿಸಿ ಆಫ್ ರಾಜೀವ್ ಗಾಂಧಿ ನೋಡೋದಾದ್ರೆ, ರಾಜೀವ್ ಗಾಂಧಿ's ಫಾರಿನ್ ಪಾಲಿಸಿ ವಾಸ್ geared towards making India stronger, independent, self-reliant and in the front rank of nations of the world. ಪ್ರಮುಖ ಉದ್ದೇಶವನ್ನ ಇಲ್ಲಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಗಮನಿಸಿ ನೋಡಿ. Geared towards making India stronger, independent, self-reliant. ಭಾರತವನ್ನು ಸ್ವಯಂ ಪರಿಪೂರ್ಣಗೊಳಿಸ್ತಕ್ಕಂಥದ್ದು, ಸ್ವತಂತ್ರಗೊಳಿಸ್ತಕ್ಕಂಥದ್ದು, ಮತ್ತೆ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು. ತುಂಬಾ ಅದ್ಭುತವಾದಂತಹ ಉದ್ದೇಶ ಇದು. Seychelles and Maldives COP. In 1986, by request of the President of Seychelles, Frank Albert Rene, Rajiv sent Indian Navy to oppose an attempt to COP against Rene. The intervention of Indian averted the COP. In 1988, the Maldives COP was suppressed and saved President Muammar Abdul Gayoom. ನೋಡಿ, ರಾಜೀವ್ ಗಾಂಧಿ ಕಾಲದಲ್ಲಿದ್ದಂತಹ ವಿದೇಶಾಂಗ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ವಿ. 1986ರಲ್ಲಿ ಪುಟ್ಟ ದ್ವೀಪ ರಾಷ್ಟ್ರ ಸಿಷಲ್ಸ್ನಲ್ಲಿ ದಂಗೆ ಉಂಟಾಯಿತು, ಸೈನಿಕ ಸಶಸ್ತ್ರ ದಂಗೆ. ಭಾರತೀಯ ಸೈನ್ಯವನ್ನ ತತ್ಕ್ಷಣವನ್ನೇ ಕಳಿಸ್ಕೊಟ್ಟು ಅಲ್ಲಿದ್ದಂತಹ ರೆನೆ ಸರ್ಕಾರವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು ರಾಜೀವ್ ಗಾಂಧಿ ಅವರು. ಹಾಗೇನೆ 1988ರಲ್ಲಿ ಮಾಲ್ಡೀವ್ಸ್ ನಲ್ಲಿ ಅಧ್ಯಕ್ಷ ಮೌಮೂನ್ ಅಬ್ದುಲ್ ಗಯೂಮ್ ಅವರ ಸರ್ಕಾರವನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸಕ್ಕೆ ಭಾರತೀಯ ಸೈನ್ಯವನ್ನ ಕಳಿಸಿದ್ರು. Pakistan. In December 1988, by visiting Islamabad and meeting the new Prime Minister Benazir Bhutto to reaffirm the 1972 Simla Agreement. ಸಾರಿ, ಇಲ್ಲಿ ನಂಬರ್ ಬರಬೇಕಾದ್ರೆ ತಪ್ಪಾಗಿದೆ. 1982 ಅಂತ ಅಷ್ಟೇ ಅಲ್ಲಿ ಬರಬೇಕಾದದ್ದು. ಸೊ 1972ನೇ ವರ್ಷದ ಸಿಮ್ಲಾ ಅಗ್ರಿಮೆಂಟ್ ಅನ್ನ ಪುನರ್ ನವೀಕರಣ ಮಾಡಿದ್ರು. ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿದ್ದಂತಹ ಬೆನಜೀರ್ ಭುಟ್ಟೋ ಅವರನ್ನ ಪಾಕಿಸ್ತಾನದಲ್ಲೇ ಭೇಟಿ ಮಾಡಿ ಆ ಮೂಲಕ ಭಾರತ ಪಾಕ್ ಸಂಬಂಧವನ್ನ ಉತ್ತಮಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಶ್ರೀಲಂಕಾದ ಬಗ್ಗೆ ಅವರ ನಿಲುವು. The Sri Lankan Civil War broke out with the LTTE, which was demanding an independent Tamil state in Sri Lanka. Rajiv signed the Indo-Sri Lankan Accord in July 1987. Rajiv sent the Indian Peacekeeping Force IPKF to Sri Lanka. The 32-month presence of the IPKF in Sri Lanka resulted in the death of 1,100 Indian soldiers and over 5,000 Sri Lankans. The cost for the Indian government was estimated at over
10.3 billion. The alleged IPKF atrocities against Sri Lankan Tamils was the major reason for his assassination. In March 1990, Prime Minister VP Singh withdrew the IPKF from Sri Lanka. ರಾಜೀವ್ ಗಾಂಧಿ ಅವರು ಶ್ರೀಲಂಕಾದ ಅಧ್ಯಕ್ಷರ ಒಂದು ಕೋರಿಕೆ ಮೇರೆಗೆ LTTE ತೀವ್ರಗಾಮಿಗಳನ್ನ ಹತ್ತಿಕ್ಲಿಕ್ಕೋಸ್ಕರ ಶ್ರೀಲಂಕಾಕ್ಕೆ ಭಾರತೀಯ ಸೇನಾಪಡೆಯನ್ನು ಕಳಿಸ್ಕೊಟ್ಟಿದ್ರು. ಅದಕ್ಕೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್, ಭಾರತೀಯ ಶಾಂತಿ ಪಾಲನಾ ಪಡೆ ಅಂತಕ್ಕಂತಹ ಹೆಸರನ್ನ ಕೊಟ್ಟಿದ್ದು. 32 ತಿಂಗಳ ಕಾಲ IPKF ಶ್ರೀಲಂಕಾದಲ್ಲಿದ್ದು ಶ್ರೀಲಂಕಾದ ಸೈನ್ಯಕ್ಕೆ LTTEಯನ್ನ ನಾಶಗೊಳಿಸಲಿಕ್ಕೆ ನೆರವನ್ನು ನೀಡ್ತಾ ಹೋಯಿತು. ಈ ಘಟನೆಯಲ್ಲಿ 1100ಕ್ಕಿಂತ ಹೆಚ್ಚು ಭಾರತೀಯ ಸೈನಿಕರು ಜೀವ ಕಳ್ಕೊಂಡ್ರು. ಅದಕ್ಕಿಂತ ಹೆಚ್ಚಿನದಾಗಿ 10.3 ಬಿಲಿಯನ್ ರೂಪಿಗಳಷ್ಟು, ಕೋಟ್ಯಂತರ ಲೆಕ್ಕದಲ್ಲಿ ಹಣ ಖರ್ಚಾಯಿತು. ಭಾರತದ ಗೌರವಕ್ಕೆ ಸ್ವಲ್ಪ ಚ್ಯುತಿ ಸಹ ಬಂದಿದ್ದನ್ನ ಕಾಣ್ತೀವಿ. 1990ರಲ್ಲಿ ಪ್ರಧಾನಮಂತ್ರಿಯಾಗಿದ್ದ VP ಸಿಂಗ್ ಅವರು ಈ ಒಂದು ಭಾರತೀಯ ಶಾಂತಿ ಪಾಲನಾ ಪಡೆಯನ್ನ ಹಿಂದೆ ಕರೆಸ್ಕೊಂಡ್ರು. Assassination. Rajiv Gandhi's last public meet was on 21st May 1991 at Sri Perambuduru, a village approximately 40 kilometers from Chennai. While campaigning for the elections, he was assassinated by a suicide bomber from the LTTE. He was cremated at Veerbhumi on the banks of the river Yamuna, near the memorials of his mother Indira Gandhi and brother Sanjay Gandhi and grandfather Jawaharlal Nehru. In 1991, the Indian government posthumously awarded Rajiv the Bharat Ratna Award, country's highest civilian award. Since his death, 21st May has been declared Anti-Terrorism Day. ಇನ್ನು ರಾಜೀವ್ ಗಾಂಧಿಯವರ ಹತ್ಯೆ ಹೇಗಾಯಿತು ಅಂತಕ್ಕಂಥದ್ದನ್ನ ಗಮನಿಸ್ತೀವಿ. LTTEಗೆ ಕೊಟ್ಟ ಒಂದು ನೆರವನ್ನ ಹಿಂತಗೊಂಡು LTTE ವಿರುದ್ಧವೇ ಕಾರ್ಯಾಚರಣೆಗೆ ಭಾರತೀಯ ಸೈನ್ಯವನ್ನು ಕಳಿಸ್ಕೊಟ್ಟಿದ್ದೆ ಈ ಒಂದು ದುರಂತಕ್ಕೆ ಪ್ರಮುಖ ಕಾರಣ. 1991ರ ಚುನಾವಣೆಗೋಸ್ಕರ ಮೇ ತಿಂಗಳ 21ನೇ ತಾರೀಕು ರಾಜೀವ್ ಗಾಂಧಿ ಅವರು ಚೆನ್ನೈ ಸಮೀಪದ ಶ್ರೀ ಪೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ತೊಡಗಿದ್ದಾಗ LTTE ಆತ್ಮಹತ್ಯಾ ದಾಳಿಯನ್ನ ನಡೆಸಿತು. ರಾಜೀವ್ ಗಾಂಧಿ ಅವರು ಛಿದ್ರವಾಗಿ ಮರಣ ಹೊಂದಿದ್ದನ್ನ ಕಾಣಬಹುದು. ಅವರ ಪಾರ್ಥಿವ ಶರೀರವನ್ನ ಯಮುನಾ ತೀರದಲ್ಲಿ ತಾಯಿ ಇಂದಿರಾ, ಸೋದರ ಸಂಜಯ್, ತಾತ ಜವಾಹರ್ಲಾಲ್ ನೆಹರು ಅವರ ಸಮಾಧಿಗಳು ಇರುವ ಸಮೀಪದಲ್ಲೇ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು. ಅದಕ್ಕೆ ವೀರಭೂಮಿ ಅಂತ ಹೆಸರನ್ನ ಕೊಟ್ಟಿದ್ದು ಕಾಣ್ತೀವಿ. ರಾಜೀವ್ ಗಾಂಧಿ ಅವರಿಗೆ 1991ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದನ್ನ ಕಾಣಬಹುದು. ಹಾಗೇನೆ ಅವರ ಹತ್ಯೆಯ ಬಳಿಕ ಪ್ರತಿ ವರ್ಷ ಮೇ ತಿಂಗಳ 21ನೇ ತಾರೀಕನ್ನ ಭಾರತ ಸರ್ಕಾರ ಆಂಟಿ ಟೆರರಿಸಂ ಡೇ ಅಂತ ಹೇಳಿ ಆಚರಿಸ್ತಾ ಇದೆ. ಭಯೋತ್ಪಾದಕ ವಿರೋಧಿ ದಿನ ಅಂತ ಹೇಳಿ. ಇದು ಭಾರತದ ಯುವ ಪ್ರಧಾನಿ, ಅತಿ ಕಿರಿಯ ವಯಸ್ಸಿನಲ್ಲೇ ಪ್ರಧಾನಿಯಾಗಿ ಸಾಕಷ್ಟು ಉತ್ತಮ ಕೆಲಸಗಳನ್ನ ಮಾಡಿ ಕೆಲವೊಂದು ಕಡೆಗಳಲ್ಲಿ ಒಂದಷ್ಟು ಆಪಾದನೆಗಳು ಒಳಗಾದಂತಹ ಭಾರತದ ಸಜ್ಜನ ರಾಜಕಾರಣಿ ರಾಜೀವ್ ಗಾಂಧಿಯವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕಿರು ಮಾಹಿತಿ ಅಂತಕ್ಕಂತಹ ಅಂಶವನ್ನ ನಾವು ಗಮನಿಸಬಹುದು. ವಿಡಿಯೋವನ್ನು ನೋಡಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳು.